गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಣ್ಣವರ ಪಾದಕಮಲಗಳಿಗೂ ಹಾಗೂ ಪ್ರತಿರೂಪ ಅಪ್ಪನವರ ಪಾದಕಮಲಗಳಿಗೂ ನನ್ನ ಜೀವಿತದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ಜೀವಿತದ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತನ್ನೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ ಎರಡನೆಯ ಸಂಧಿ ಶುರುವಾಗ್ಯದ. ಎರಡನೇ ಸಂಧಿ ಒಳಗ ಎರಡನೆಯ ಸೂತ್ರ ನಾವು ಬಹಳ ವಿಶೇಷವಾದಂತ ವಿಚಾರಗಳನ್ನ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಎರಡನೆಯ ಸೂತ್ರದಲ್ಲಿ ಹೇಳ್ತಾರೆ, ಹಿಂದಿನ ಒಂದು ವಿಚಾರದಲ್ಲಿ ಕೂಡ ಹೇಳಿದ್ರು, ಒಂದನೇ ಇದರಲ್ಲಿ ಏನು ಹೇಳಿದಾರ ಅಲ್ವಾರ. ಯಾಕಂತಂದ್ರೆ ಆತ್ಮಗೆ ಯಾವ ಭೂತಗಳು ಇಲ್ಲ ಅನ್ನುವಂಥದ್ದನ್ನ ಹೇಳಿದ. ಎರಡನೇ ಸೂತ್ರದಲ್ಲಿ ಹೇಳ್ತಾರ, ವಾಯು ಗುಣಗಳು ಆತ್ಮನಿಗಿಲ್ಲವೆಂದು ಮೈತ್ರಿ ನಿರ್ಧರಿಸಿ ನಿಶ್ಚಲ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಈಗ ಯಾವ ರೀತಿ ಜಡಗಳಾದಂತ ಈ ಪಂಚಭೂತಗಳ ಧರ್ಮ ಆತ್ಮನಿಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ, ಪ್ರಾಣಾದಿ ಪಂಚವಾಯುಗಳ ಧರ್ಮ ಕೂಡ ಆತ್ಮನಿಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಮೂರನೇ ನುಡಿಯಿಂದ ಹೇಳ್ಬೇಕಾಗ್ತದೆ. ಅಪಾನ ವಾಯುವಿನ ಧರ್ಮ ಕೂಡ ಆತ್ಮನಿಗಿಲ್ಲ ಅಂತ ಕೂಡ ಹೇಳಿದ್ರು. ಊಟ ಮಾಡಿದ ಅನ್ನವನ್ನ ನೀರನ್ನ ಕೆಳಗೆ ತಗೊಂಡು ಹೋಗುವಂತ ಕೆಲಸ ನಮ್ಮೊಳಗೆ ಏನ್ ಮಾಡ್ತಂದ್ರೆ ಅಪಾನ ವಾಯು. ಪ್ರಾಣ ಪಾನ ವ್ಯಾನ ಉದಾನ ಸಮನ ನಮ್ಮ ಶರೀರದ ಒಳಗ ಮುನ್ಸಿಪಾಲ್ಟಿ ಕೆಲಸ ಮಾಡಿದಾಗ ಮಾಡ್ತಾವ. ಅದಕ್ಕೆ ಊಟ ಮಾಡಿದಂಥ ಒಂದು ಅನ್ನ ನೀರನ್ನ ತಕೊಂಡು ಹೋಗುವಂಥದ್ದು, ಮಲಮೂತ್ರಗಳನ್ನ ವಿಸರ್ಜನೆ ಮಾಡುವಂತ ಕೆಲಸ ಯಾವ ಕೆಲಸ ಮಾಡ್ತಂದ್ರೆ ಅಪಾನ ವಾಯು ಮಾಡ್ತದೆ ನಮ್ಮ ಶರೀರದೊಳಗ ಅಂತ ತಿಳ್ಕೊ. ಆದ್ರೆ ಇದ್ರ ಧರ್ಮ ಆತ್ಮನಿಗೆ ಐತೇನಂದ್ರೆ ಆತ್ಮನಿಗೆ ಇಲ್ಲ. ಮತ್ತ ಇಲ್ಲಿ ಏನ್ ಹೇಳ್ತಾರ, ವ್ಯಾನ ವಾಯುವಿನ ಕೆಲಸ ಏನಾದ ಅನ್ನುವಂಥದ್ದು ಹೇಳ್ತಾರೆ. ಮೂರನೇದಲ್ಲಿ ಅಂಗದೋಳು ಅನ್ನಪಾನಂಗಳ ರಸವೆಲ್ಲ ರಸವನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಸ್ವಲ್ಪ ಅಂಗತಿಯಿಂದೆ ಪಸರಿಸುವ ಇಂಗದೆ ಈ ಧರ್ಮ ವ್ಯಾನ ಅನಿಲನಿಗೆ ತಿಳಿ ಅಂಗನೆ ಆತ್ಮನಿಗಿಲ್ಲೆಂದು ಅಂತ ಹೇಳ್ತಾರೆ. ಏನ್ ಹೇಳ್ತಾರ, ಅಂಗದೋಳು ಅಂತಂದ್ರೆ ಈ ಶರೀರದಲ್ಲಿ ಅನ್ನಪಾನಗಳ ಅನ್ನ ನೀರುಗಳ ರಸವೆಲ್ಲವನ್ನ ನೋಡ್ರಿ, ಎಲ್ಲ ರಸವೆಲ್ಲವನ್ನ ಎಲ್ಲವಂ ಗತಿಯಿಂದೆ ಎಲ್ಲವಂ ಅಂತ ತೋಡ್ಬೇಕು. ಅಂಗದೋಳು ಅನ್ನಪಾನಗಳ ರಸವೆಲ್ಲವಂ ಗತಿಯಿಂದೆ ಪಸರಿಸುವ. ಗತಿಯಿಂದ ಅಂದ್ರ ಒಂದ್ ರೀತಿಯಿಂದ ಹಿಂಗ ಒಂದು ರೀತಿಯಲ್ಲ ತಗೊಂಡು ಹೋಗುವಂಥದ್ದು. ಅದಕ್ಕೆ ಈ ರೀತಿ ಹಿಂಗದೆ ಈ ಧರ್ಮ ವ್ಯಾನ ಅನಿಲನಿಗೆ ತಿಳಿ ಹೆಂಗನೆ ಆತ್ಮನಿಗಿಲ್ಲ ಅಂತ ಹೇಳ್ತಾರೆ. ಈಗ ಊಟ ಮಾಡಿದಂತ ಅನ್ನ ನೀರು ಇವು ಜಠರಾಗ್ನಿಯಿಂದ ಏನಾಗ್ತದ, ಅದು ಪಾಕ ಆಗ್ತದೆ. ನಾವು ಊಟ ಮಾಡಿದ ಅನ್ನ ನೀರು ಪಾಕ ಆಗಿ ನಂತರ ಈ ರಸ ಏನು ಉಳಿದಿರ್ತದ, ಬಾಕಿ ರಸ ಉಳಿತದ, ರಸ ಏನಾಗ್ತದ ಬಾಕಿ ಉಳಿತದೆ. ಆ ರಸವನ್ನ ತಕೊಂಡು ಎಲ್ಲಾ ನಾಡಿಗಳಿಗೆ ಒಯ್ದು ಅದು ಯಾಕಂತಂದ್ರ ಎಲ್ಲ ಸಮನಾಗಿ ಹಂಚುವಂತ ಕೆಲಸ ವ್ಯಾನ ವಾಯುವಿನ ಕೆಲಸ. ಊಟ ಮಾಡಿದಂತ ಅನ್ನ ನೀರು ಅದೆಲ್ಲ ಪಚನ ಆದ ನಂತರ ಅದ್ರ ರಸವನ್ನ ಎಲ್ಲಾ ನಾಡಿಗಳಿಗೆ ತಗೊಂಡೋಗಿ ಕೊಡುವಂತ ಕೆಲಸ ವ್ಯಾನವಾಯುವಿನ ಕೆಲಸ ಅದ ಅಂತ ಕೂಡ ಹೇಳಿದ್ರು. ಆದ್ರೆ ಇದು ಆತ್ಮನಿಗೆ ಐತೇನು ಅಂತಂದ್ರೆ ಆತ್ಮನಿಗಿಲ್ಲ. ನಾಲ್ಕನೇ ನುಡಿಯಲ್ಲಿ ಹೇಳ್ತಾರ, ಏನದು ಸೀನು ಬಿಕ್ಕಳು ಬೇನೆ ತಾನು ಉದ್ಗಾರಂಗಳು ಉದಾನ ವಾಯುವಿನ ಗುಣಗಳು ಮಾನಿನಿ ನಿರ್ವಿಕಾರ ಆತ್ಮನಿಗಿಲ್ಲ ಎಂದು ನೀನು ಒಲವಿಂದೇ ನಿಶ್ಚಯಿಸು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ನಮ್ಮಲ್ಲಿ ವ್ಯತ್ಯಾಸಗಳು ಆದಾಗ, ಉದಾನ ವಾಯುವಿನಲ್ಲಿ ವ್ಯತ್ಯಾಸ ಆದಾಗ ಸೀನ್ ಬರುವಂಥದ್ದು, ಕೆಮ್ಮು ಬರುವಂಥದ್ದು, ಇವೆಲ್ಲ ಬಿಕ್ಕಳಿಗೆ ನಾವು ಬಿಕ್ಕಿಡ್ದದ್ರಿ ಅಂತೀವಲ್ಲ ಊಟ ಮಾಡಾಗ, ಆ ರೀತಿ ಆಗುವಂಥದ್ದು. ಇವೆಲ್ಲ ಯಾವುದರಿಂದ ಅಂತಂದ್ರೆ ಉದಾನ ವಾಯುವಿನಿಂದ ಬರುವಂಥದ್ದು ನಮ್ಮ ಶರೀರದಲ್ಲಿ. ಯಾಕಂತಂದ್ರೆ ಈ ಯಾವ ರೀತಿ ಅಂತಂದ್ರೆ ಇದು ಕಂಠದಲ್ಲಿರುವಂಥದ್ದು, ಉದಾನ ವಾಯು ಈ ಕಂಠದಲ್ಲಿರುವಂಥದ್ದು. ಇದು ಸೀನ್ ಬರುವಂಥದ್ದು, ಬಿಕ್ಕಳಿಕೆ ಬರುವಂಥದ್ದು, ಮತ್ತೆ ಕೆಮ್ಮು,
ತೇಗ್ ಬರುವಂಥದ್ದು, ದಮ್ಮು ಬರುವಂಥದ್ದು, ಇವೆಲ್ಲವನ್ನ ಮಾಡ್ತಾ ಇರುವಂಥದ್ದು ಇದು ಉದಾನ ವಾಯುವಿನ ಕೆಲಸ ಆಗ್ತದೆ. ಇದು ಕಂಠದಲ್ಲಿ ಇರ್ತದೆ. ಅದಕ್ಕೆ ಬಿಕ್ಕಳಿಕೆ, ಯಾಕಂದ್ರೆ ಇವೆಲ್ಲವನ್ನ ಇದ್ರಾಗ ವ್ಯತ್ಯಾಸ ಆದಾಗ ಇವೆಲ್ಲ ಪ್ರಾಬ್ಲಮ್ ಸಮಸ್ಯೆಗಳು ಆಗ್ತದೆ. ಆದ್ರೆ ಅಲ್ಲದೆ ಆತ್ಮನ ಇವನ್ನೆಲ್ಲವನ್ನ ಮಾಡ್ತಾನೆ ಅನ್ನೋದ್ರೆ ಇಲ್ಲ, ಇದೆಲ್ಲ ಉದಾನ ವಾಯುವಿನ ಕೆಲಸ. ಯಾಕಂದ್ರ ಆತ್ಮ ಹೆಂಗದನ್ನ ನಿರ್ವಿಕಾರ ಆಗಿದಾನ. ಅದಕ್ಕ ಈತ ಯಾವ ಒಂದು ಈ ಧರ್ಮಕ್ಕೆ ಒಳಪಟ್ಟವನಲ್ಲ. ಯಾವುದು ಉದಾನ ವಾಯುವಿನ ಒಂದು ಕೆಲಸಗಳು, ಅದರ ಧರ್ಮಗಳು ಆತ್ಮನಿಗೆ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಹೇಳ್ತಾರ 5ನೇ ನುಡಿಯಲ್ಲಿ ಹೇಳ್ತಾರ ಸಮಾನ ವಾಯುವಿನ ಕೆಲಸ ಏನು ಅಂತಂದಾಗ, ಎಲ್ಲೆಲ್ಲಿ ನಾಡಿ ಉಂಟು ಅಲ್ಲೆಲ್ಲಿ ಸಮವೆನಲ್ಲುಳ್ಳ ಅನ್ನರಸ ಭಾಗೆಯನ್ನು ಮಾಡಿ ನಿಲ್ಲದ ದೀಪ ಗುಣವದು ಸಮನ ಕಲ್ಲದಿಲ್ಲ ಆತ್ಮಗೆ ನೋಡಸಿಯಡಿ ಅಂತ ಹೇಳ್ತಾರೆ. ಅದಕ್ಕೆ ಸಮಾನ ಕಲ್ಲದೆ ಇಲ್ಲ ಆತ್ಮಂಗೆ ನೋಡಸಿಯಡಿ ಅಂತ ಹೇಳುವಂಥದ್ದು. ಎಲ್ಲೆಲ್ಲಿ ಅಂದ್ರೆ ಯಾವ ಸ್ಥಳದಲ್ಲಿ ನೋಡಿದ್ರು ಕೂಡ ಅಲ್ಲಿ ನಾಡಿ, ಎಲ್ಲೆಲ್ಲಿ ನಾಡಿಗಳದಾವ ಅಲ್ಲೆಲ್ಲಿ ಆಯಾ ನಾಡಿಗಳಲ್ಲಿ ಊಟ ಮಾಡಿದಂತ ಅನ್ನವನ್ನ ಎಲ್ಲಾ ನಾಡಿಗಳಿಗೂ ಕೂಡ ಅದು ಏನ್ ಮಾಡ್ತದೆ, ಸಮನಾಗಿ ಹಂಚಿ ಹಾಕುವಂತಹ ಗುಣ ಇದು ಎಲ್ಲಿ ಇರ್ತದ ಅಂತಂದ್ರ ಈ ಸಮಾನ ವಾಯು ನಾಡಿ ಅಂದ್ರೆ ಒಕ್ಕರದಲ್ಲಿ ಇರ್ತದೆ. ಇದೇನ್ ಮಾಡ್ತದೆ, ಎಲ್ಲಾ ನಾಡಿಗಳಿಗೆ ಅನ್ನದ ರಸವನ್ನ ಅಲ್ಲಿ ಎಲ್ಲಾ ಕಡೆನೆ ಹಂಚುವಂಥದ್ದು, ನಾಡಿಗಳಿಗೆ ಹಂಚುವಂತ ಕೆಲಸವನ್ನ ಇದು ಕೂಡ ಮಾಡ್ತದೆ. ಇದು ಸಮಾನ ವಾಯುವಿನದು. ಯಾಕಂತಾರ ಇಲ್ಲಿ ಕೂಡ ವ್ಯಾನನ ಕೆಲಸ ಕೂಡ ಊಟ ಮಾಡಿದ ಅನ್ನ ನೀರನ್ನ ಜಠರಾಗ್ನಿ ಅಂತ ಪಾಕವಾದ ನಂತರ ರಸವು ಬಾಕಿ ಉಳಿಯುವುದು. ಆ ರಸ ತಕೊಂಡು ಎಲ್ಲ ನಾಡಿ ಮೊದಲಾಡಿಗೆ ಒಯ್ದು ಕೊಡುವಂತ ಸ್ವಭಾವ ಅದು. ಆದ್ರೆ ಎಷ್ಟಿಷ್ಟು ಕೊಡ್ಬೇಕು ಎಷ್ಟಿಷ್ಟಿಲ್ಲ ಆ ನಾಡಿಗಳಿಗೆ ಅನ್ನುವಂತ ಕೆಲಸ ಯಾವ್ದು ಮಾಡ್ತದೆ, ಸಮಾನ ವಾಯುವಿನ ಕೆಲಸ. ಮತ್ತೆ ಎಲ್ಲಾ ನಾಡಿಗಳಿಗೆ ಸಮನಾಗಿ ಹಂಚುವಂಥದ್ದು. ಇದಕ್ಕಿಷ್ಟೇ ಹಂಚ್ಬೇಕು, ಇದಕ್ಕಿಷ್ಟು ಹಂಚ್ಬೇಕಂತ ಈ ಸಮ ಪ್ರಮಾಣದಾಗ ಮಾಡಿ ಅದನ್ನ ಹಂಚುವಂತ ಕೆಲಸ ಯಾವ್ದ್ರದ್ದು ಅಂತಂದ್ರ ಈ ಸಮಾನ ವಾಯುವಿಂದು. ಇದು ಎಲ್ಲಿ ಇರ್ತದಂದ್ರ ನಾಡಿ ಭಾಗದಲ್ಲಿ ಇರ್ತದೆ, ಒಕ್ಕಳದಲ್ಲಿ ಇರ್ತದೆ. ಆದ್ರೆ ಈ ಧರ್ಮ ಯಾವ್ದ್ರದ್ದು ಅಂದ್ರ ವಾಯುವಿಂದೇ ಅದು ಹೊರತಾಗಿ ಆತ್ಮನದಲ್ಲ ಅಂತ ತಿಳಿ ಅಂತ ಹೇಳ್ತಾರೆ. ಆತ್ಮಂಗೆ ಪ್ರಾಣಾದಿ ವಾಯು ಧರ್ಮ ನಿರಾಕರಣೆ ನಿರೂಪಣೆ. ಆತ್ಮಂಗೆ ಇವು ಯಾವ ಸಂಬಂಧ ಇಲ್ಲ, ಪ್ರಾಣಾದಿ ವಾಯುಗಳ ಒಂದು ಧರ್ಮ ಯಾವ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಈ 3ನೇ ಸೂತ್ರ ನಾವು ನೋಡೋಣ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಈತ ಆತ್ಮ ಹೆಂಗದನ ಕರ್ಮರಹಿತನು, ಏನಾದ್ರು ಕೆಲಸ ಕ್ರಿಯೆ ಮಾಡ್ತಾನೆ ಅಂದ್ರೆ ಇಲ್ಲ, ಅಕ್ರಿಯೆ ಇದು ಒಂದು. ಆದ್ರಿಂದ ಕರ್ಮೇಂದ್ರಿಯಗಳ ಧರ್ಮ ಆತ್ಮನಿಗಿಲ್ಲ ಅಂತ ಈ ಒಂದು 3ನೇ ಸೂತ್ರದಲ್ಲಿ ಹೇಳ್ತಾರ ಅವರು. 1ನೇ ಸೂತ್ರದಲ್ಲಿ ನೋಡೋಣ, ಕರ್ಮೇಂದ್ರಿಯಗಳ ಧರ್ಮವು ಆತ್ಮನಿಗುಂಟೆ ಕರ್ಮ ವಿಧೂರ ನಪ್ಪುವುದರಿಂದ. ಯಾಕಂದ್ರ ಕರ್ಮೇಂದ್ರಿಯಗಳ ಒಂದು ಧರ್ಮ ಇದನ್ನ ಕರ್ಮ ಇವೆಲ್ಲ ಹೆಂಗ ಅದಾವಪ್ಪ ಅಂತಂದ್ರ ಕರ್ಮಕ್ಕೆ ಸಾಧನಗಳಾದಂತ ಇಂದ್ರಿಯಗಳು ಇದರ ಸ್ವಭಾವ ಇರ್ತದೆ. ಹಂಗಾಗಿ ಇದು ಆತ್ಮನಿಗೆ ಐತೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಆತ್ಮ ಹೆಂಗಿದಾನ, ಯಾವ ಕರ್ಮಕ್ಕೂ ಸಿಲುಕದೇ ಇರುವಂತ ಆತ್ಮನಿಗೆ ಇದೇನಾದ್ರ ಕರ್ಮೇಂದ್ರಿಯಗಳ ಒಂದು ಧರ್ಮ ಆತ್ಮನಿಗೆ ಐತೇನು ಅಂದ್ರೆ ಇಲ್ಲ. ಹಿಂಗಾಗಿ ಇಲ್ಲಿ ಕೂಡ ಹೇಳ್ತಾರ ವಾಕ್ಪಾದಾದಿ ಅಂತಂದಾಗ ಕರ್ಮೇಂದ್ರಿಯಗಳು ಯಾವ, ವಾಕ್ ಪಾಣಿ ಪಾದ ಗುಹ್ಯ ಬುಧ ಅಂತ ಅನ್ನುವಂಥದ್ದು. ಇವು ಕರ್ಮೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ಈ ಕರ್ಮಕ್ಕೆ ಏನಾಗಿದಾವ ಅಂತಂದ್ರ ಸಾಧನಗಳಾಗಿರುವಂಥದ್ದು ಇಂದ್ರಿಯಗಳು. ಅದಕ್ಕೆ ಆತ್ಮನು ಹೆಂಗದನ ಕ್ರಿಯಾರಹಿತನಾಗಿದ್ದಾನೆ. ಆತ್ಮ ಹೆಂಗಿದಾನ ಕ್ರಿಯಾರಹಿತನಾದ್ರಿಂದ ಅವುಗಳ ಧರ್ಮ ಆತ್ಮನಿಗೆ ಇಲ್ಲ ಅಂತ ತಿಳ್ಕೋ ಅಂತ ಕೂಡ ಹೇಳ್ತಾರೆ. ಕರ್ಮೇಂದ್ರಿಯಗಳ ಧರ್ಮಗಳು ಕೂಡ ಆತ್ಮನಿಗೆ ಇಲ್ಲ. ಮತ್ತೀಗ 1ನೇ ನುಡಿಯಲ್ಲಿ ಹೇಳ್ತಾರ ವಾಗೇಂದ್ರಿಯ ಧರ್ಮ ಆತ್ಮನಿಗೆ. ವಾಗೇಂದ್ರಿಯ ಅಂತಂದ್ರ ವಾಕ್ ಮಾತಾಡುವಂಥದ್ದು, ಇದು ಕೂಡ ಆತ್ಮನಿಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು. ಜಡ ಶಬ್ದೋದಯವಾಗಿ ನುಡಿಯುವುದು ಅಖಿಲವನ್ನು ತಡೆಯುವುದಂಥದ್ದು ವಾಗೇಂದ್ರಿಯ ಧರ್ಮ. ನುಡಿ ಆತ್ಮನೊಳಗಿಲ್ಲವೆಂದು ನೀನರಿ ಅಂಚೆ ನಡೆಯಳೆ ವೇದ ಸಮ್ಮತದಿಂದ. ಎಲ್ಲ ಸುಮ್ಮನೆ ನಾನು ಹೇಳಕತ್ತಿಲ್ಲಪ್ಪ, ವೇದಗಳ ಸಮ್ಮತ ಇದೆ. ವೇದದಲ್ಲಿ ಹೇಳಿದಂತ ವಿಚಾರವನ್ನ ನಾನು ಹೇಳಕತ್ತೀನಿ. ಅದಕ್ಕೆ ಅಂಚೆ ನಡೆಯೋಳೆ ಅಂದ್ರೆ ಅಂಶ ಗಮನ ಉಳ್ಳಂತ ಮೈತ್ರಾದೇವಿ ಅಂತ ವರ್ಣನೆ ಮಾಡ್ತಾರೆ. ಜಡ ಶಬ್ದ ಅಂತಂದ್ರ ಇಲ್ಲೇನ್ ಹೇಳ್ತಾರ, ಜಡಗಳಾದಂತ ಅನೇಕ ಯಾವುದು ಲೌಕಿಕ ಮತ್ತೆ ವೈದಿಕ ಶಬ್ದಗಳನ್ನ ಉಚ್ಚಾರ ಮಾಡುವಂಥದ್ದು ಯಾವುದು ವಾಗೇಂದ್ರಿಯ ಧರ್ಮ. ವಾಗೇಂದ್ರಿಯ ಅಂದ್ರೆ ಈ ಮಾತು ಹಾಡುವಂಥದ್ದು.
ಧರ್ಮ. ಯಾಕಂದ್ರ ಆತ್ಮ ಹೆಂಗದ, ಯಾವ ಮಾತುಗಳು ಅಲ್ಲಿಲ್ಲ. ವಾಣಿ ವಿಹಿತನಾಗಿರುವಂತ ಆತ್ಮನಲ್ಲಿ ಇವು ಯಾವೂ ಇಲ್ಲ. ಮತ್ತೆ ಯಾಕಂದ್ರೆ ಆತ್ಮ ಹೆಂಗದನ, ಯಾವ ಮಾತು ಮನಸ್ಸಿಗೆ ನಿಲ್ಕದೇ ಇರುವಂತವನದನಂತ. ಅದಕ್ಕೆ ಇದು ಶ್ರುತಿ ಕೂಡ ಹೇಳ್ತಾರ ಅವಾಕ್ ಅಂತ. ವಾಣಿ ಇಲ್ಲದವನು, ಅದು ಮಾತಿಗೆ ನಿಲುಕ್ತಾನೇನು, ಯಾವ ಮಾತಿಗೆ ಮನಸ್ಸಿಗೆ ನಿಲುಕದೇ ಇರುವಂತದ್ದು ಕೂಡ. ಅದಕ್ಕೆ ಶ್ರುತಿ ಕೂಡ ಇದನ್ನೇ ಹೇಳ್ತದೆ. ಅದರಿಂದ ವಾಣಿಯೇ ಇಲ್ಲದ ಮೇಲೆ ಅದರ ಧರ್ಮ ನುಡಿಯುವಂಥದ್ದು ಇರ್ತದೇನು ಆತ್ಮನಿಗೆ ಅಂದ್ರೆ ಇಲ್ಲ ಅನ್ನುವಂಥದ್ದು. ಮಾತು ಕೂಡ ಅಲ್ಲಿ ಆತ್ಮನಿಗೆ ಇಲ್ಲ, ಇದು ಸಂಬಂಧ ಕೂಡ ಇಲ್ಲ. ವಾಗೇಂದ್ರಿಯ ಧರ್ಮ ಕೂಡ ಆತ್ಮನಿಗೆ ಸಂಬಂಧ ಇಲ್ಲ. ಎರಡನೇ ನುಡಿಯಲ್ಲಿ ಹೇಳ್ತಾರ ಪಾಣಿ. ಪಾಣಿ ಅಂದ್ರೆ ಕೈ. ಈ ಕೈಗಳು ಧರ್ಮಗಳು ಆತ್ಮನಿಗೆ ಅದಾವೇನು ಅಂದ್ರೆ ಇವು ಕೂಡ ಇಲ್ಲ. ಜಡ ವಸ್ತುಗಳ ನಿಂತು ಪಿಡಿಯುವುದು ಬಿಡುವುದು ಮಡದಿ ಪಾಣೀಂದ್ರಿಯದ ಧರ್ಮ. ಬಿಡಿಸಿ ವಿಚಾರಿಸಿ ನೋಡ ಆ ಜಡ ಧರ್ಮದೊಡಗೂಟ ನಿಮಿತ್ತಿಲ್ಲ ಆತ್ಮನೊಳೊಮ್ಮೆ ಅಂತ ಹೇಳ್ತಾರೆ. ಮಡದಿ ಕೇಳದು, ಸತಿಯೇ ಕೇಳು ಜಡ ವಸ್ತುಗಳನ್ನು ನೋಡ್ರಿ. ಯಾಕಂದ್ರ ಇಲ್ಲಿ ಅಚೇತನ ಪದಾರ್ಥ ಅಂದ್ರ ಅಲ್ಲಿ ಜಡದಿಂದ ಕೂಡಿದಂತ ವಸ್ತುಗಳು. ಯಾವ್ದಾದ್ರೂ ಒಂದು ಜಡ ವಸ್ತುವನ್ನ ಹಿಡಿಯುವಂಥದ್ದು ಬಿಡುವಂಥದ್ದು ಯಾವ್ದ್ರ ಧರ್ಮ ಅಂದ್ರೆ ಕೈಗಳ ಧರ್ಮ, ಪಾಣಿ ಧರ್ಮ. ಆದ್ರೆ ಇದು ಆತ್ಮನಲ್ಲಿ ಐತೇನು ಅಂತಂದ್ರೆ ಆತ್ಮನಲ್ಲಿ ಇಲ್ಲ. ಕೊಡುವಂಥದ್ದು ಬಿಡುವಂಥದ್ದು ಹಿಡಿಯುವಂಥದ್ದು ಇವೆಲ್ಲವೂ ಯಾವ್ದ್ರ ಧರ್ಮಗಳು ಕೈಗಳ ಧರ್ಮದ. ಆದ್ರೆ ಆತ್ಮ ಸ್ವರೂಪದಲ್ಲಿ ಅದಾವೇನಂತಂದ್ರೆ ಆತ್ಮ ಸ್ವರೂಪದಲ್ಲಿ ಇವು ಇಲ್ಲ. ಮತ್ತೆ ಪಾದದ ಬಗ್ಗೆ ಹೇಳ್ತಾರೆ. ನಾವು ನಡೆಯುವಂತ ಪಾದಗಳು ಇವು ಆತ್ಮನಿಗೆ ಸಂಬಂಧ ಅದಾವೇನ್ರಿ ಅಂದ್ರೆ ಅದು ಕೂಡ ಇಲ್ಲ. ಜಲದಿ ಮುಂತಾದ ನಿಖಿಲ ಭೂತದೆಡೆಗಳು ಸುಳಿದು ನಿಲ್ಲುವುದು ಪಾದೇಂದ್ರಿಯ ಧರ್ಮ. ತಳಿರಡಿಯಳೇ ನೋಡಲ್ ಅದರ ಸೋಂಕಿಲ್ಲ ಆತ್ಮನೋಳು ಪೂರ್ಣನು ಅಚಲನ್ನು ಅಪ್ಪುದರಿಂದ. ಇನ್ನೇನ್ ಹೇಳ್ತಾರ, ತಳಿರಡಿ ಎಳೆ ಅಂತ ಹೇಳಿದಾರ. ಮಾವಿನ ಮರದ ಚಿಗುರೆಲೆ ಹೆಂಗ ಮೆತ್ತಿಗಿರ್ತಾವ, ಮೃದುವಾಗಿ ಇರ್ತಾವ, ಕೆಂಪು ಬಣ್ಣದಗುಳ್ಳ ಮೃದುವಾದಂತ ಎಲೆಗಳು ಹೆಂಗಿರ್ತಾವ ಆಕೆಯ ಪಾದಗಳು ಇರ್ತಾವ ಮೈತ್ರದೇವಿ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೆ ಈ ಸಮುದ್ರವೇ ಮೊದಲಾದ ಜಲದಿ ಅಂತಂದಾಗ ಏನ್ ತಗೊಳ್ಬೇಕಿಲ್ಲಿ, ಜಲದಿ ಅಂತ ಈಗ ಪ್ರತಿಯೊಂದು ವಿಚಾರದಲ್ಲಿ ಸಮುದ್ರವೇ ಮೊದಲಾದ ಎಲ್ಲ ಮಿಕ್ಕಿದ ಸರ್ವಭೂತಗಳು. ಅದಕ್ಕೆ ಸಮುದ್ರ ಮೊದಲಾದ ಭೂತಗಳ ಸ್ಥಳದಲ್ಲಿ ಸಂಚಾರ ಮಾಡಿ ನಿಲ್ತಕ್ಕಂಥ ಸ್ವಭಾವ ಉಳಿತು. ಎಲ್ಲ ಕಡೆ ತಿರುಗಾಡುವಂಥದ್ದು, ಅಲ್ಲಿ ಸ್ವಲ್ಪ ನಿಲ್ಲುವಂಥದ್ದು, ಮತ್ತೆ ಹೋಗುವಂಥದ್ದು, ಈ ರೀತಿ ಸಂಚಾರ ಮಾಡಿ ನಿಲ್ಲುವಂಥದ್ದು ಸ್ವಭಾವ. ಅದಕ್ಕೆ ಇದು ಯಾವುದು ಅಂತಂದ್ರ ಈ ಪಾದಗಳ ಧರ್ಮ ಇದು. ಇದು ತನ್ನಲ್ಲಿ ಆದೇನು ಅಂದ್ರೆ ಆತ್ಮನಲ್ಲಿ ಇಲ್ಲ. ಯಾಕಂತಂದ್ರ ಈ ದೇಶ ಕಾಲ ವಸ್ತು ಇವುಗಳಿಂದ ರಹಿತನಾಗಿರುವಂಥದ್ದು ನಿನ್ನ ಸ್ವರೂಪ. ಅದಕ್ಕೆ ಗಮನ. ಯಾಕಂದ್ರ ಇವ್ಯಾವ ರಹಿತನಾಗಿರುವಂಥ ನಿನ್ನ ಸ್ವರೂಪ. ಇದರಿಂದ ತನಗೆ ಪಾದಗಳ ಧರ್ಮಗಳು ಕೂಡ ತನಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಮತ್ತೆ ನಾಲ್ಕನೇ ನುಡಿಯಲ್ಲಿ ಏನ್ ಹೇಳ್ತಾರ, ಈಗ ಈ ಒಂದು ವಿಚಾರದಾಗ ಮತ್ತೆ ಇಲ್ಲಿ ಕೂಡ ಹೇಳ್ತಾರ ಬುಧೇಂದ್ರಿಯ ಅನ್ನುವಂಥ ಇದು ಕೂಡ ಹೇಳ್ತಾರೆ. ಬುಧದ ಬಗ್ಗೆ ಹೇಳ್ತಾರೆ. ಇಲ್ಲಿ ಒಡಲ ಮಲವನ್ನೊಮ್ಮೆ ಪಿಡಿಯುವುದು ಬಿಡುವುದು ಜಡ ವಾಯು ಧರ್ಮವಲ್ಲದೆ ನೋಡ್ರಿ. ಮತ್ತೆ ಒಡಲಿಲ್ಲ ಮಲವಿಲ್ಲದ ಆತ್ಮನೊಳದ ನಿಂತು ಮುಡಿಯಲಪ್ಪುದು ತೂರ ಮುಡಿಯಲಿ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ ಒಡಲ ಅಂದ್ರ ಶರೀರ. ಶರೀರದೊಳಗ ಒಡಲ ಶರೀರ, ಮಲವನ್ನ ಅಂದ್ರೆ ಕೆಟ್ಟ ವಸ್ತುವನ್ನ, ಶರೀರದೊಳಗಿರುವಂತ ಮಲವನ್ನ ಇಲ್ಲಿ ಬಿಡುವುದು ಮತ್ತೆ ಹಿಡಿಯುವುದು ಈ ಪಾಯುಂದ್ರಿಯದ ಧರ್ಮ ಆಗಿರ್ತದೆ. ಮಲವನ್ನ ಬಿಡುವಂಥದ್ದು ಬುಧೇಂದ್ರಿಯ ಧರ್ಮದ್ದಾಗಿರ್ತದೆ. ಇದು ಶರೀರ ಮತ್ತು ಇಂದ್ರಿಯ ಇವುಗಳಿಲ್ಲದ ಆತ್ಮನ ಪಾಯುವಿಂದ್ರಿಯ ಧರ್ಮ. ಯಾಕಂದ್ರೆ ಅದು ಇರದೇ ಸಂಬಂಧನೇ ಇಲ್ಲ ಆತ್ಮನಿಗೆ. ಇದು ಕೂಡ ಸಂಬಂಧ ಇಲ್ಲ. ಮಲವನ್ನು ಬಿಡುವಂಥದ್ದು ಹಿಡಿಯುವಂಥದ್ದು ಇದ್ರದ್ದೆಲ್ಲ ಕೆಲಸ ಯಾವುದು ಅಂದ್ರೆ ಪಾಯುವಿಂದ್ರಿಯದ ಧರ್ಮ ಆಗ್ಯದ. ಆದ್ರೆ ಆತ್ಮನಿಗೆ ಇದು ಕೂಡ ಸಂಬಂಧ ಇಲ್ಲ. ಮತ್ತೆ ಗುಹೇಂದ್ರಿಯ ಒಂದು, ಯಾಕಂದ್ರ
ಇದು ಕೂಡ ಗುಹೇಂದ್ರಿಯ ಧರ್ಮ ಆತ್ಮನಿಗೆ ಇಲ್ಲ ಅನ್ನುವಂಥದ್ದನ್ನ 5ನೇ ನುಡಿಯಲ್ಲಿ ಹೇಳ್ತಾರೆ. ಅಂಗನ ಪುಲ್ಲಿಂಗ ಸಂಗತಿಯೋಳು ಕರಣಗಳಿಗೆ ಆನಂದವೆಸಗುವ ಹಿಂಗದೆ ಈ ಗುಣವೇ ಗುಹೇಂದ್ರಿಯ ಧರ್ಮವು ಇಲ್ಲವೆಂದು ಭಾವಿಸು ಭಾವೆ ಅಂತ ಹೇಳ್ತಾರೆ. ಇಲ್ಲಿ ಗುಹೇಂದ್ರಿಯ ಕೆಲಸ ಕೂಡ ಇವು ಕರ್ಮೇಂದ್ರಿಯಗಳಲ್ಲಿ ಬರ್ತದೆ. ಗುಹೇಂದ್ರಿಯ ಕೆಲಸ ಕೂಡ ಈ ಸ್ತ್ರೀ ಪುರುಷರು ಒಂದಾಗಿರುವಂಥದ್ದು, ಸಕಲೇಂದ್ರಿಯಗಳಿಗೆ ಯಾವ ಆನಂದ ಆಗ್ತದೋ ಅದನ್ನುಂಟು ಮಾಡುವಂತ ಕೆಲಸ ಯಾವುದಂದ್ರೆ ಗುಹೇಂದ್ರಿಯ ಕೆಲಸ. ಅದಕ್ಕೆ ಇದು ಆತ್ಮನಿಗೆ ಐತೇನು ಅಂತಂದ್ರೆ ಇದು ಕೂಡ ಆತ್ಮನಿಗೆ ಇಲ್ಲ. ಅದಕ್ಕೆ ಇದು ಯಾವುದು ಅಂತಾರೆ ವಾಕ್ಪಾಣಿ ಪಾದ ಬುಧ ಗುಷ ಇವು 5 ಕರ್ಮೇಂದ್ರಿಯಗಳು ಅಂತ ಹೇಳ್ಕೊಳ್ತದೆ. ಇವು ಆತ್ಮನಿಗೆ ಸಂಬಂಧದವೇನಂತ ಈಗ ಯಾಕಂದ್ರೆ ನಮ್ಮಲ್ಲಿ ನಡೆಯುವಂತ ವಿಚಾರಗಳನ್ನ ಹೇಳಕತ್ತಾರ. ಇವುಗಳ ಧರ್ಮಗಳು ಮತ್ತೆ ಕರ್ಮಗಳು ಏನಾರ ಆತ್ಮನಿಗೆ ಸಂಬಂಧದವೇನಂದ್ರೆ ಇವು ಕೂಡ ಸಂಬಂಧ ಇಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಈ ಆತ್ಮೆಗೆ ಕರ್ಮೇಂದ್ರಿಯ ಧರ್ಮ ನಿರಾಕರಣೆ ನಿರೂಪಣೆ ಸೂತ್ರ 3ಕ್ಕೆ ಪದ 17 ಅಂತ ಹೇಳ್ತಾರ. ಇಲ್ಲಿ ಮತ್ತೆ ಮುಂದಿನ ವಿಚಾರಗಳನ್ನ ಹೇಳ್ತಾರ. ಪಂಚ ಜ್ಞಾನೇಂದ್ರಿಯಗಳು ಕೂಡ ಆತ್ಮನಿಗೆ ಅದಾವೇನ್ರಿ? ಯಾಕಂದ್ರೆ ನನ್ನ ಕಣ್ಣು, ನನಗೆ ಕಿವಿ, ನನ್ನ ಮೂಗು, ನನ್ನ ಬಾಯಿಂಗೆಲ್ಲ ಅಂತೀವಿ, ಮತ್ತೆ ಆತ್ಮನಿಗೆ ಇರ್ಬೋದಲ್ರಿ ಅಂತಂದ್ರೆ ಅದು ಕೂಡ ಹೇಳ್ತಾರ ಅವರು. ಪಂಚ ಜ್ಞಾನೇಂದ್ರಿಯಗಳು ಅದಾವೇನು, ಆತ್ಮನಿಗೆ ಸಂಬಂಧದವೇನು, ಆತ್ಮನಲ್ಲಿ ಅದಾವೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡೋಣ. ಬುದ್ಧೀಂದ್ರಿಯಗಳು ಗುಣವಿಲ್ಲವು ಆತ್ಮನಿಗೆ ಶುದ್ಧ ಚಿನ್ಮಾತ್ರ ನಪ್ಪುವುದರಿಂದ ಬುದ್ಧೀಂದ್ರಿಯಗಳು ಅಂದ್ರು ಒಂದೇ, ಜ್ಞಾನೇಂದ್ರಿಯಗಳು ಅಂದ್ರು ಒಂದೇ. ಇದ್ರ ಧರ್ಮಗಳು ಆತ್ಮನಿಗೆ ಅದಾವೇನಪ್ಪ ಅಂತಂದ್ರೆ ಇವು ಕೂಡ ಆತ್ಮನಿಗಿಲ್ಲ. ಜ್ಞಾನೇಂದ್ರಿಯಗಳ ಧರ್ಮ ಕೂಡ ಆತ್ಮನಿಗಿಲ್ಲ. ಯಾಕಂದ್ರೆ ನೀನ್ ಹೆಂಗಿದೆ ಅಂದ್ರೆ ಉಪಾಧಿ ರಹಿತನಾಗಿರುವಂತ ಯಾವ ಉಪಾಧಿಗಳು ನಿನಗಿಲ್ಲ. ನೀನ್ ಹೆಂಗಿದಿ ಚೇತನ ರೂಪನು ಆ ರೀತಿ ಇರುವುದರಿಂದ ಇವು ಜ್ಞಾನೇಂದ್ರಿಯಗಳ ಧರ್ಮಗಳು ಕೂಡ ನಿನಗ ಇಲ್ಲಪ್ಪ ಅಂತ ಕೂಡ ಹೇಳ್ತಾರ. 1ನೇ ನುಡಿ ನೋಡೋಣ. ಯಾಕಂದ್ರ ಶ್ರೋತ್ರೇಂದ್ರಿಯದ ಧರ್ಮವು ಆತ್ಮನಿಗೆ ಇಲ್ಲಂತ ಹೇಳುವಂತ ವಿಚಾರದಲ್ಲಿ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಈ ಕಿವಿ ಶ್ರೋತ್ರೇಂದ್ರಿಯ ಅಂದ್ರೆ ಈ ಸಂಸ್ಕೃತ ಶಬ್ದ, ಶ್ರೋತೃ ಅಂದ್ರೆ ಶಬ್ದ, ಯಾವುದು ಕಿವಿ, ಅದು ಸಂಸ್ಕೃತದ ಶಬ್ದ. ಸಂಸ್ಕೃತದಲ್ಲಿ ಇರುವಂತದ್ದು ಶ್ರೋತೃ ಅಂತ, ಅದನ್ನ ಕನ್ನಡದಲ್ಲಿ ಕಿವಿ ಅಂತ ಹೇಳ್ತೀವಿ. ಅದಕ್ಕೆ ಇದ್ರದ ಧರ್ಮ ಆತ್ಮನಿಗೆ ಏನಾರ ಐತೇನ್ರಿ ಅಂದ್ರೆ ಇದು ಕೂಡ ಸಂಬಂಧ ಇಲ್ಲ ಆತ್ಮನಿಗೆ. ವೇದ ಪುರಾಣ ಆಗಮಾವಳಿಯನ್ನು ಗೀತ ವಾದ ನಾದಗಳನ್ನು ಆ ಕರ್ಣಿಪ ಚೋದನೆ ಕರ್ಣೇಂದ್ರಿಯದ ಧರ್ಮವು ಆತ್ಮನಿಗೆ ಭೇದಿಸಲು ಅಣುವಿಲ್ಲವುದು ತಾನು ಅಂತ ಹೇಳ್ತಾರೆ. ವಿಚಾರ ಮಾಡಿ ನೋಡಿದಾಗ ಎಲ್ಲವನ್ನ ಶ್ರವಣ ಮಾಡುವಂಥದ್ದು. ಈ 4 ವೇದಗಳು 4 ವೇದಗಳು ಅದಾವ. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ 4 ವೇದಗಳು ಅದಾವ. ಪುರಾಣಗಳು 18 ಪುರಾಣಗಳು ಅದಾವ, 28 ಆಗಮಗಳು ಅದಾವ. ಇವೆಲ್ಲವನ್ನ ಮಾಡುವಂಥದ್ದು ವಾದ್ಯಗಳು, ಗೀತ ಗಾಯನ ಮಾಡುವಂಥದ್ದು, ವೀಣ ನುಡಿಸುವಂಥದ್ದು, ಕೇಳುವಂಥದ್ದು, ಇದೆಲ್ಲ ವ್ಯವಹಾರ ಯಾವ್ದು ಮಾಡ್ತದಪ್ಪ ಅಂತಂದ್ರ ಇದು ಶ್ರೋತ್ರೇಂದ್ರಿಯ ಕೆಲಸ. ಇದೆಲ್ಲ ಕೇಳುವಂಥದ್ದು. ಈಗ ನಮ್ಗೆಲ್ಲ ಶ್ರವಣ ಅದೆಲ್ಲ ಮಾಡ್ತೀವಲ್ಲ, ವೇದ ಪುರಾಣ ಆಗಮಗಳು, ಈ ಶ್ರವಣವನ್ನ ಗೀತ ವಾದನ ಇವೆಲ್ಲವುಗಳ ಧ್ವನಿಯನ್ನ ಕೇಳುವ ಧರ್ಮ ಯಾವ್ದಕ್ಕೆ ಐತಪ್ಪ ಅಂದ್ರೆ ಕಿವಿಗ್ ಮಾತ್ರ ಅದು ಶಬ್ದವನ್ನು ಕೇಳೋದು. ಆದ್ರೆ ಇದು ಆತ್ಮನಿಗೆ ಐತೇನಪ್ಪ ಅಂದ್ರೆ ಆತ್ಮನಿಗೆ ಇಲ್ಲ. ಕೇಳೋದು ಇವೆಲ್ಲವನ್ನ ಕೇಳುವಂತ ಕಿವಿ ಮಾತ್ರ ಅದ, ಆದ್ರೆ ಆತ್ಮನಿಗೆ ಸಂಬಂಧ ಇಲ್ಲ. 2ನೇ ನುಡಿಯಲ್ಲಿ ಅದ್ರ ತ್ವಗೇಂದ್ರಿಯ ಅಂದ್ರೆ ಸ್ಪರ್ಶೇಂದ್ರಿಯ. ತ್ವಗೇಂದ್ರಿಯ ಅಂದ್ರೆ ಸ್ಪರ್ಶ ಮಾಡುವಂಥದ್ದು ಈ ಚರ್ಮದ್ದು. ಇಲ್ಲಿ ಕೂಡ ಈ ಚರ್ಮೇಂದ್ರಿಯ ಅಂತ ಕೂಡ ಅಂತಾರ, ತ್ವಗೇಂದ್ರಿಯ ಅಂತ ಕೂಡ ಹೇಳ್ಬೋದು. ಮೃದು ಶೀತ ಕಠಿಣಾಧಿಕದ ಸೋಂಕುಗಳನ್ನು ಅರಿಯುವುದು ಚರ್ಮೇಂದ್ರಿಯದ ಧರ್ಮ. ಇದು ದೇಹರಹಿತನಾದ ಆತ್ಮನಿಗಿಲ್ಲವೆಂಬುದು ವೇದ ಸಿದ್ಧ ಒಪ್ಪುದು ನಂಬು. ನೋಡ್ರಿ, ಯಾಕಂತಂದ್ರ ಮೃದು ಅಂದ್ರೆ ಬಹಳ ಮೆತ್ತಗೈತ್ ಅಂತೀವಿ. ಆಮೇಲೆ ಶೀತ ಅಂದ್ರೆ ಚಳಿ ಅಂತೀವಿ. ಅಂದ್ರ ಇದು ಬಹಳ ಕಠಿಣ ಐತೆ ಅಂತೀವಿ. ಇವೆಲ್ಲವನ್ನ ನಾವು ಸ್ಪರ್ಶದ ಮೂಲಕ ತಿಳ್ಕೊಳ್ತೀವಿ. ಇದು ಕಠಿಣ ಐತೆ, ಇದು ಬಿಸಿ ಐತೆ, ಇದು ಮೃದು ಐತೆ, ಇದು ಉಷ್ಣ ಐತೆ. ಇವೆಲ್ಲವನ್ನ ನಾವ್ ಎದರಿಂದ ತಿಳ್ಕೊಳ್ತೀವಿ? ಈ ಸ್ಪರ್ಶದಿಂದ ತಿಳ್ಕೊಳ್ತೀವಿ. ಅಂದ್ರೆ ಈ ತ್ವಗೇಂದ್ರಿಯ ಚರ್ಮೇಂದ್ರಿಯದಿಂದ ತಿಳ್ಕೊಳ್ತೀವಿ ಇದೆಲ್ಲ. ಆದ್ರೆ ಇದು ಆತ್ಮನಿಗೆ ಸಂಬಂಧ ಐತೇನು ಅಂತಂದ್ರ ಇದು ಕೂಡ ಆತ್ಮನಿಗೆ ಸಂಬಂಧ ಇಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತೆ ನೇತ್ರೇಂದ್ರಿಯ ಅಂತಂದ್ರ ಈಗ 3ನೇ ನುಡಿಯಲ್ಲಿ ಹೇಳ್ತಾರೆ.
ಪ್ರಿಯವಾದ ನೃತ್ಯ, ವಿಚಿತ್ರ, ವಿಕೃತ ವೇಷ, ಚಯದರುಶನವೆಂಬುದೆಲ್ಲವೂ ನಯನೇಂದ್ರಿಯದ ಧರ್ಮವು ಆತ್ಮನಿಗಿಲ್ಲೆಂದು ಪ್ರಿಯತಮೆ ಮತಿ ಮುಟ್ಟಿತೀನಿ ನೀನು. ನೋಡ್ರಿ, ಯಾಕಂದ್ರೆ ಪ್ರಿಯತಮೆ ಅಂತ ಹೇಳಿದಕ್ಕ ಬಹಳಷ್ಟು ಅತ್ಯಧಿಕ ಪ್ರೀತಿಗೆ ಪಾತ್ರರಾದಂತ ಮೈತ್ರಾದೇವಿ ಹೆಂಗಿಟ್ಟ ಅಂತಾರ, ಬಹಳ ಅತ್ಯಧಿಕವಾದಂತ ಪ್ರೀತಿಗಳಂತ ಮೈತ್ರಾದೇವಿ. ಹಂಗಾಗಿ ಅಲ್ಲಿ ಏನ್ ಹೇಳ್ತಾರ ಅಂದ್ರ, ನಾಟಕದಲ್ಲಿ ಪ್ರಿಯವಾದ ನೃತ್ಯ, ಕುಣಿಯುವಂಥದ್ದು, ವಿಚಿತ್ರ ತರದ ಅನೇಕ ವೇಷಗಳನ್ನ ಹಾಕೊಳ್ಳುವಂಥದ್ದು, ಇವೆಲ್ಲವನ್ನ ನೋಡುವಂಥದ್ದು, ಇದು ನೋಡುವಂಥದ್ದು, ರೂಪವನ್ನ ನೋಡುವಂಥದ್ದು, ವಿಚಿತ್ರವಾದಂತಹ ಒಂದು ದೃಶ್ಯವನ್ನ ನೋಡುವಂಥದ್ದು, ನಾನಾ ರೀತಿಯಿಂದ ಈ ಪ್ರತಿಯೊಂದು ನೋಡ್ತೀವಲ್ಲ ಈ ನಾಟಕದಲ್ಲಿ ಆಗ್ಲಿ, ಈ ಜಗತ್ತಿನ ಒಳಗ ಹಲವಾರು ರೀತಿಯಿಂದ ನೋಡುವಂತ ಕೆಲಸ ಯಾವ್ದು ಮಾಡ್ತದ, ನೇತ್ರೇಂದ್ರಿಯ ಮಾಡ್ತದೆ. ನೇತ್ರೇಂದ್ರಿಯ ಇಷ್ಟೆಲ್ಲ ಮಾಡಿದ್ರು ಕೂಡ ಇವು ಕಣ್ಣುಗಳ ಧರ್ಮ ನೋಡುವಂಥದ್ದು. ನೋಡ್ರಿ, ಈ ಜ್ಞಾನೇಂದ್ರಿಯಗಳದಾವ ಅಂದ್ರೆ ಆಯಾ ಧರ್ಮಗಳ ಒಂದೊಂದಕ್ಕೆ ಅದಾವ, ಮತ್ತ ಅದು ಒಂದ್ ಬಿಟ್ಟು ಒಂದು ಧರ್ಮ ಹಿಡಿಯಂಗಿಲ್ಲ. ಕಣ್ಣು ಕಿವಿ ಕೆಲಸ ಮಾಡ್ತದ, ಕಿವಿ ಕಣ್ಣು ಕೆಲಸ ಮಾಡ್ತದ, ಇವು ಅವ ಪಾಡಿಗೆ ಅವ ಮಾಡ್ತಾವ, ಅದ್ರ ಒಂದ್ರಾಗ ಒಂದಿಲ್ಲ. ಮತ್ತೆ ಹಿಂಗಾಗಿ ಬಹಳ ವಿಚಿತ್ರ. ನಮ್ ಶರೀರನೇ ನಾವು ಚಂದ ತಿಳ್ಕೊಂಡ್ರ ಬಹಳ ವಿಚಿತ್ರ. ನಾವ್ ಈಗ ಊಟ ಮಾಡ್ತೀವಿ ನೋಡ್ರಿ, ಊಟ ಮಾಡಿದಾಗ ಊಟ ಹೊಟ್ಟೆ ಹೋಗಾಗ ಅಷ್ಟೇ, ನಾ ಬಾಯಿಗೆ ರುಚಿ ನೋಡ್ತೀವಿ ಅಷ್ಟೇ, ಹೊಟ್ಟೆ ಒಳಗೋಗಿ ಏನಾಗ್ತದ ಗೊತ್ತಿಲ್ಲ ನಮ್ಗೆ. ಆ ಬಾಯಿಗೆ ಊಟ ಮಾಡ್ಬೇಕಾದಾಗ ಅಲ್ಲಿ ಕಹಿನೇ ಬರ್ಲಿ, ಸ್ವಲ್ಪ ಎಳಿನೇ ಬಂತು ಅಂತಂದಾಗ ಅಲ್ಲಿ ಪಟ್ಟ, ಯಾಕಂದ್ರೆ ಈ ನಾಲಿಗೆ ಅನ್ನುವಂತ ನೋಡ್ರಿ ಅಲ್ಲಿ ಪಟ್ನ ನಿಂತು ಬಿಡ್ತದ, ಮುಂದಕ್ಕೆ ಕಳ್ಸಂಗಿಲ್ಲದು. ನಾಲಿಗೆ ಅನ್ನುವಂಥದ್ದು ಏನಾಗ್ತದ, ಬಾಯಿ ಒಳಗ ಏನಾರ ಇಟ್ಕೊಂಡ್ ಎಳಿ ಬಂದ್ರ ಪಟ್ನ ನಿಂತು ನಂತರ ಮನಸ್ಸನ್ನು ಕೂಡ್ಬೇಕಲ್ಲೇ, ಆ ಮನಸ್ಸು ವಿಚಾರ ಮಾಡಿ ಇದು ಎಳಿಯೋದು ಏನದು, ಯಾಕೋ ಕಹಿ ಬಂತು, ಏನ್ ನಿಂಬೆಹಣ್ಣಿಂದ ಬೀಜ ಐತೋ, ಇದೆಲ್ಲ ವಿಚಾರ ಮಾಡಿ, ಅಲ್ಲ ಇದು ಬೇರೆ ಏನಲ್ಲ ಮಾಮೂಲಿ ಐತೋ, ಇದು ನಡೀತದ ಅಂತ ಮನಸ್ಸು ಹಂಗೆ ಹೇಳಿದಾಗ ಇದ್ ನಾಲಿಗೆ ಮತ್ತೆ ಒಳಗ್ ಬಿಡ್ತದ. ಎಷ್ಟು ವಿಚಿತ್ರ ಇವು, ಕೈ ಆಗ್ಲಿ ಕಾಲಾಗ್ಲಿ ಇವೆಲ್ಲವನ್ನ ನೋಡ್ರಿ ಅಂತ ಒಂದು ಅದ್ಭುತ. ಅದಕ್ಕೆ ತನ್ನುವಿಧನ್ನುವುದಿಂದ್ರ ಜಾಲದಾಟಗಳು ಉಂಟೆ ಅಂತಾರ ಮಹಾತ್ಮರು. ಇದಕ್ಕಿಂತ ದೊಡ್ಡದೇನಾರ ಐತನಪ ಜಗತ್ತಿನ ಒಳಗ ಅಂತಂದ್ರೆ ಇಲ್ಲ. ಈ ನರನಾಡಿಗಳ ಶರೀರದಾಗ ನೋಡ್ರಿ ಎಷ್ಟು ಚಂದ ಒಂದು ಕ್ರಮಬದ್ಧವಾಗಿ ಜೋಡಿಸೋದಕ್ಕಾಗಿ ಇವತ್ತು ನಾವು ಕುಂತು ಕೇಳ್ತೀವಿ, ತಿರುಗಾಡ್ತೀವಿ, ವ್ಯವಹಾರ ಮಾಡ್ತೀವಿ. ಇದ್ರಾಗ ಒಂದು ಚೂರು ನರನೇ ಅಲುಗಾಡ್ತು ಅಂತಂದಾಗ ಮತ್ತ ನಮ್ಗೆ ಎಷ್ಟು ತ್ರಾಸ ಆಗ್ತದೆ, ಬಹಳ ತ್ರಾಸ ಆಗ್ತದೆ. ಒಂಚೂರು ನರ ಒಂದ್ ಸ್ವಲ್ಪ ಈ ಕಡೆ ಬಿಟ್ಟದಂತ್ರಿ, ಜಾಗ ಬಿಟ್ಟದಂತ್ರಿ, ಅದಕ್ಕ ಬಹಳ ತ್ರಾಸ ಆಗಕತ್ತಿದ್ರಿ, ಅದಕ್ಕೆ ಆಪರೇಷನ್ ಹೇಳ್ಯಾರಿ ಅಂತೀವಿ. ಅದು ಒಂದು ನರ, ಇಷ್ಟು ಶರೀರದಾಗ ಎಷ್ಟು ನರಗಳು, ಅಷ್ಟು ನರನಾಡಿಗಳಲ್ಲಿ ಒಂದು ಆದ್ರೆ ಇಷ್ಟೆಲ್ಲ ಒದ್ದಾಡ್ತೀವಿ. ಅದಕ್ಕ ಈ ರೀತಿಯಾಗಿ ಈ ಶರೀರ ಬಹಳ ಸುಂದರವಾಗಿ ಬಂದಿರುವಂಥದ್ದು. ಇಲ್ಲಿ ಕೆಲವೊಂದು ನೃತ್ಯ ನೋಡುವಂಥದ್ದು, ಕುಣಿಯುವುದು, ಯಾಕಂದ್ರ ವಿಚಿತ್ರವಾದಂತ ವೇಷ, ಆಕಾರ, ಅನೇಕ ಆಕಾರಗಳನ್ನ ನೋಡುವಂಥದ್ದು, ಈ ಸಮೂಹವನ್ನ ನೋಡುವಂಥದ್ದು, ಇದೆಲ್ಲ ಯಾವ್ದು ಮಾಡ್ತದಪ್ಪ ಅಂದ್ರ ನೇತ್ರೇಂದ್ರಿಯ ಮಾಡ್ತದ. ಆದ್ರೆ ಇದು ಆತ್ಮನಿಗೆ ಐತೇನಂತಂದ್ರ ಇದು ಆತ್ಮನಿಗೆ ಅಲ್ಲ. ಮತ್ತ 4ನೇ ನುಡಿಯಲ್ಲಿ ಅದ್ರ ದಿವ್ಯೇಂದ್ರಿಯ ಕೆಲಸ ಏನಾದ್ರ ಆತ್ಮನಿಗೆ ಐತೇನು ಅಂದ್ರ ನಾಲಿಗೆ ಕೆಲಸ ಕೂಡ ಆತ್ಮನಿಗೆ ಇಲ್ಲ. ದಿವ್ಯೇಂದ್ರಿಯ ಶಾಸ್ತ್ರ ಇದು ಕೂಡ ನಲಿವಿಂದೆ ಮಧುರಾದಿ ಫಲವು ರಸಗಳನ್ನ ಅಲಸದೆ ಆಸ್ವಾದಿಸುವ ತನ್ನದಿದು ಲಲನೆ ದಿವ್ಯೇಂದ್ರಿಯ ಧರ್ಮವು ಅದು ಆತ್ಮನಿಗೆ ಸತಿ ದೊರಕೊಳ್ಳಲರಿಯದು ಸತ್ಯ ಅಂತ ಹೇಳ್ತಾರೆ. ಲಲನೆ ಅಂದ್ರೆ ಮನೋಹರಳಾದಂಥವಳೆ, ನಲಿವಿಂದೆ ಅಂದ್ರೆ ಸಂತೋಷದಿಂದ, ಮಧುರಾದಿ ಅಂದ್ರೆ ಮಧುರ ಪಕ್ವನ್ನ ಇರ್ತಾವಲ್ಲ, ಸಿಹಿ ಅವೆಲ್ಲ ಇರುವಂಥದ್ದು. ಮತ್ತೆ ಫಲವು ಅಂದ್ರೆ ಹಲವಾರು ಇರುವಂಥದ್ದು. ರಸನೆಗಳಂದ್ರೆ ಆಸ್ವಾದಿಪ, ಆ ರುಚಿಯನ್ನು ನೋಡುವಂಥದ್ದು ಯಾವ್ದಂದ್ರೆ ರಸನೇಂದ್ರಿಯ, ನಾಲಿಗೆ, ಜೀವೇಂದ್ರಿಯ ಕೆಲಸ. ಜೀವೇಂದ್ರಿಯ ಕೆಲಸ ಈ ರೀತಿ. ಇದು ಸಿಹಿ ಐತಪ್ಪ, ಇದು ಹುಳಿ ಐತಪ್ಪ, ಇದು ಯಾಕಂತಂದ್ರ ಈ 6 ರಸಗಳಿಂದ ಅರಿಯುವಂಥದ್ದು ಈ ಧರ್ಮವು ನಾಲಿಗೆಗೆ ಐತಿ. ಇದು ಸಿಹಿ ಐತಿ, ಹುಳಿ ಐತಿ, ಖಾರ ಐತಿ, ಉಪ್ಪು ಐತಿ, ನಾನಾ ರೀತಿಯಿಂದ ಒಂದು ಅರಿಯುವಂಥ ಕೆಲಸ ನಾಲ್ಗೀಗ. ಆತ್ಮನಿಗೆ ಆದೇನಿದು ಕೆಲಸ, ಆತ್ಮ ಅರಿತಾನೇನು, ರುಚಿ ನೋಡ್ತಾನೆ ಅನ್ನೋದು ಇದು ಯಾವ್ದು ಸಂಬಂಧ ಇಲ್ಲ ಆತ್ಮನಿಗೆ. ಇದು ಸತ್ಯ ಅಂತ ಹೇಳ್ತಾರೆ. ಇದು ಸತ್ಯ ನೋಡು ಮೈತ್ರ,
ಮತ್ತೆ ಇದೇನೇನೋ ಹೇಳಕತ್ತಾರಂತ ಮತ್ತೆ ನೀವ್ ಮನಸ್ಸು ಆ ಕಡೆ ಬಿಟ್ಟೆ ಅಂದ್ರೆ ಮತ್ತೆ ಹೋಗ್ತಾವ್. ಇವ್ ಯಾವ ಆತ್ಮನಿಗೆ ಯಾವ ಸಂಬಂಧ ಇಲ್ಲ ನೋಡ್ರಿ. ಅದಕ್ಕೆ ಅವರು ಚೆನ್ನಾಗಿ ಎಳಿಯಾಗಿ ಬಿಸ್ತಾರ. ಈ ನಾಸಿಕೇಂದ್ರಿ ಕೆಲಸ ಅಂತಂದ್ರ ಈ ನಾಸಿಕ, ಈ ಗಂಧ ವಾಸನೆ ಇರುವಂಥದ್ದು ಇದ್ರದ್ದು ಆತ್ಮನಿಗೆ ಐತೇನಂದ್ರೆ ಇಲ್ಲ, ಇದನ್ ಮುಡಿಲಿ ಅಂದ್ರ ಫಲವು ಸುಗಂಧದ, ಫಲವು ದುರ್ಗಂಧದ, ಫಲವು ಭೇದಂಗಳನ್ನು ಅರಿಯುವುದು. ಸನೆ ನಾಸಿಕೇಂದ್ರಿಯ ಧರ್ಮ ಆತ್ಮನಿಗಿಲ್ಲವೆಲೆ ಕೋಮಲಾಗಿ ಭಾವಿಸುವುದು ಅಂತ ಹೇಳ್ತಾರೆ. ಮೃದು ಮನೋಹರವಾದಂತ ಶರೀರ ಉಳ್ಳಂತ ಮೈತ್ರಾದೇವಿಯೇ ಕೇಳು. ಫಲವು ಅಂದ್ರೆ ಹಲವು, ಸುಗಂಧ ಸುವಾಸನೆಗಳು, ಕೆಲವು ದುರ್ಗಂಧ ವಾಸನೆಗಳನ್ನ ಇವೆಲ್ಲ ಅರಿಯುವಂತ ಕೆಲಸ ಯಾವ್ದು ಮಾಡ್ತದ? ನಾಸಿಕೇಂದ್ರಿಯ. ಕೆಟ್ಟ ವಾಸನೆ ಇದ್ರು ಕೂಡ ಇವು ಕೆಟ್ಟ ವಾಸನೆ ಅಂತೀವಿ. ಸುಗಂಧ ಭರಿತವಾದಂತ ವಾಸನೆ ಅದನ್ನು ಕೂಡ ಇದೆಲ್ಲ ನೋಡುವಂತ ಕೆಲಸ ಯಾವ್ದು? ನಾಸಿಕೇಂದ್ರಿಯ ಕೆಲಸ. ಅದಕ್ಕೆ ಇದು ಮೂಗಿನ ಒಂದು ವಾಸನೆಯನ್ನ ಏನಂದ್ರೆ ಗಂಧದ ಒಂದು ವಾಸನೆಯನ್ನ, ಸುಗಂಧ ಭರಿತವಾಗಿರುವಂತದ್ದು, ದುರ್ಗಂಧವಾಗಿರುವಂತದ್ದು, ಇದು ಈ ವಾಸನೆಗಳನ್ನ ನೋಡುವಂತ ಸ್ವಭಾವ ಈ ಮೂಗಿನ ಕೆಲಸ. ಇದು ಆತ್ಮನ ಕೆಲಸ ಏನು ಅಂದ್ರೆ ಅಲ್ಲ, ಇದು ಆತ್ಮನಿಗೆ ಇದಕ್ಕ ಸಂಬಂಧ ಇಲ್ಲ ಅಂತ ಕೂಡ ಹೇಳ್ತಾರೆ ಅವರು. ಮತ್ತೆ ಆತ್ಮನಿಗೆ ಜ್ಞಾನೇಂದ್ರಿಯ ಧರ್ಮ ನಿರಾಕರಣ ನಿರೂಪಣೆ ಸೂತ್ರ 5ಕ್ಕೆ ಪದ 22 ಅಂತ ಇಲ್ಲಿ ಕೂಡ ಹೇಳ್ತಾರೆ. ಇನ್ನೊಂದು ನೋಡೋಣ, ಯಾಕಂದ್ರೆ ಬಹಳ ವಿಶೇಷ ಅದಾವಲ್ಲ, ಇದನ್ನ ಸುಮ್ಮನೆ ನಾವು ಮುಖ್ಯವಾಗಿ ನಾವು ಈ ವಿಚಾರಗಳನ್ನ ಎಳಿಯಾಗಿ ತಿಳ್ಕೊಳ್ಳೇಬೇಕಾಗಿತ್ತು. ಯಾಕಂದ್ರೆ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಮೆಡಿಕಲ್ ಮಾಡ್ಬೇಕಾದ್ರೆ ಒಮ್ಮೆಲೆ ಶರೀರ ಕಟ್ ಮಾಡಿ ಎಲ್ಲ ಪಟ ಹಿಂಗ್ ನೋಡಿ ಹೋಗ್ತಾನೆ ಅನ್ನೋದ್ರ ಅಲ್ಲ. ಅಲ್ಲಿ ಆ ಬಾಡಿಯನ್ನು ಕಟ್ ಮಾಡಿ ಪ್ರತಿಯೊಂದು ಎಲುಬಿನಲ್ಲಿ ಒಂದು ಸಣ್ಣ ನರಗಳು ಕೂಡ ಅವರು ಚೆಕ್ ಮಾಡ್ತಾರಂತ. ಆ ನರಗಳು ಕೂಡ ಅದನ್ನ ನೋಡುವಂಥದ್ದು. ಎಲ್ಲ ನರಗಳಿಗೆ ಆ ಹೆಸರುಗಳು ಅದಾವಂತ, ಒಂದೊಂದು ಹೆಸರುಗಳು. ಆ ಪ್ರತಿಯೊಂದು ನರಗಳನ್ನ ನೋಡ್ಬೇಕಂತ ಅದೆಲ್ಲ ಕಟ್ ಮಾಡಿ ಹಂಗಿರ್ತಾವ. ಅದ್ರಾಗ ಇಲ್ಲಿ ಕೂಡ ಹಾಗೇನೆ ಜ್ಞಾನ ಅನ್ನುವಂಥದ್ದು, ಬ್ರಹ್ಮಜ್ಞಾನ ಅನ್ನುವಂಥದ್ದು ಸುಮ್ಮನೆ ಅಲ್ಲ. ಸುಮ್ಮನೆ ಯಾರು ಶ್ರೀಮಂತರಾಗ್ಬಿಡ್ತಾರೆ, ಕಷ್ಟಪಟ್ಟಾಗ ಶ್ರೀಮಂತರಾಗ್ತಾರೆ. ಅದ್ರಲ್ಲಿ ಏನೋ ಒಂದ್ ಕಷ್ಟ ಅದನ್ನ ಪಡ್ಕೊಳ್ಬೇಕನ್ನುವಂತ ಕಷ್ಟ ಮಾಡಿದಾಗೆ ಅದು ಪಡ್ಕೊಳಕ್ ಸಾಧ್ಯ ಇದೆ. ಅದಕ್ಕೆ ಇದು ಬ್ರಹ್ಮಜ್ಞಾನ ಕೂಡ ಹಾಗೇನೆ. ಬಹಳ ಕಷ್ಟ ಏನಪ್ಪಾ ಅಂದ್ರೆ ಬಹಳ ಪ್ರೀತಿಯಿಂದ ಕೇಳಿದ್ರೆ ಇದು ಕಷ್ಟನೂ ಅಲ್ಲ. ಇದು ಯಾಕಪ್ಪ ದಿನ ಕೇಳ್ಬೇಕಲ್ಲ ಇದನ್ನ ಅಂತ ಅನ್ಕೊಂಡು ಅಲ್ಲಿ ಮನಸ್ಸು ಏನೋ ಒಂದು ಅಲಸ್ಯ ಭಾವನೆ ಬಂದಾಗ ಇದು ಕಷ್ಟ ಅನ್ನಿಸ್ತದೆ. ಆದ್ರೆ ಪ್ರೀತಿ ಇಲ್ಲ, ನಾನು ತಿಳ್ಕೊಳ್ಳೇಬೇಕು, ನನ್ನ ಮುಕ್ತನಾಗ್ಬೇಕು, ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು, ಮಹಾತ್ಮರ ದಾರಿಯಲ್ಲಿ ನಾನು ಹೋಗ್ಬೇಕು ಅನ್ನುವಂತ ಆ ದೃಢವಾದ ಒಂದು ಛಲ ಯಾವಾಗಿರ್ತದ ಮನುಷ್ಯನಿಗೆ, ಇದು ಬಹಳ ಸುಲಭನೂ ಆಗ್ತದೆ. ಕಷ್ಟನೂ ಅಲ್ಲ, ಸುಲಭನೂ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರ, ಈಗ 6ನೇ ಒಂದು ಸೂತ್ರದಲ್ಲಿ ಕೂಡ ಹೇಳ್ತಾರೆ, ಆತ್ಮನಿಗೆ ಜ್ಞಾನೇಂದ್ರಿಯ ನಿರಾಕರಣೆ ನಿರೂಪಣೆ ಸೂತ್ರ 5ಕ್ಕೆ ಪದ 22 ಅಂತ ಹೇಳಿ, ಆತ್ಮನಿಗೆ ಜ್ಞಾನೇಂದ್ರಿಯಗಳ ಧರ್ಮವು ಆತ್ಮನಿಗೆ ಇಲ್ಲ ಅಂತ ಹೇಳಿದ್ರು. ಕರ್ಮೇಂದ್ರಿಯಗಳು ಇಲ್ಲ, ಮತ್ತೆ ಜ್ಞಾನೇಂದ್ರಿಯಗಳು ಆತ್ಮನಿಗೆ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕರಣ ಧರ್ಮಗಳ ಬೆರಿಕೆ ಆತ್ಮನಿಗಿಲ್ಲ, ಕರ್ಣರಹಿತನಾಗಿ ಅರಿಣಾಕ್ಷಿ ಅಂತ ಹೇಳ್ತಾರೆ. ಏನಾಗಿದ್ರೆ ಚಿಗುರೆಯ ನೇತ್ರಗಳಂತೆ ಚಂಚಲಳಾದ ನೇತ್ರ ಅಂದ್ರೆ ಕಣ್ಣುಗಳುಳ್ಳಂತ ಮೈತ್ರಾದೇವಿ ಅಂತ ಹೇಳ್ತಾರೆ, ವರ್ಣನೆ ಮಾಡ್ತಾರ ಅವ್ರು. ಆ ಚಿಗಿರೆ ನೇತ್ರ ಅಂದ್ರೆ ಆಕಿನ್ ಚಂಚಲ ಕಣ್ಣುಗಳು ಅಂದ್ರೆ ಹಂಗಿಂಗ್ ಅದಾವೇನ್ರ ಅಂತ ಹಂಗ ತಿಳ್ಕೊಳಂಗಿಲ್ಲ. ಬ್ರಹ್ಮಜ್ಞಾನವನ್ನೇ ಪಡ್ಕೊಳ್ಬೇಕಂತ ಕೂತ್ಕೊಂಡಂತ ಮೈತ್ರಾದೇವಿ, ತಿಳ್ಕೊಬೇಕನ್ನುವಂತ ಭಾವಗಳಂತ ಮೈತ್ರಾದೇವಿ. ಇದು ಬಹಳ ಪುಣ್ಯದ್ದು. ಯಾಕಂತಾರೆ ಯಾವ್ದೋ ರೂಪದಿಂದ ಪಾಪದ ಫಲ ಇತ್ತಂದ್ರೆ ಯಾವ್ದೋ ರೂಪದಿಂದ ಬಿಡಿಸ್ಬಿಡ್ತದ, ಕೇಳಕ್ಕೆ ಕೂಡ ಹಂಗಿಲ್ಲ. ಪುಣ್ಯದ ಫಲ ಇತ್ತಂದ್ರೆ ಏನೇ ಇದ್ರು ಮತ್ತೆ ಕರ್ಕೊಂಡು ಬಂದು ಇಲ್ಲಿ ಕುಂದಿರ್ತದ, ಆ ಕೆಲಸನೂ ಆಗ್ತದೆ. ಮತ್ತೆ ಅದು ತಾನೇ ಕರ್ಕೊಂಡು ಬಂದು ಕುಂದಿರ್ತದಲ್ರಿ, ಪುಣ್ಯದ ಇದ್ರೆ ತಾನೇ ಕರ್ಕೊಂಡ್ ಬಂದು ಕುಂದಿರ್ತದ. ನಮಗ ಮತ್ತ ಅದು ಕೇಳುವಂತ ಭಾವನೆ ಬರ್ಬೇಕಲ್ರಿ ಅಂತ ಹಿಂಗ ಅನ್ನಂಗಿಲ್ಲ. ಯಾಕಂದ್ರೆ ನಿನಗ್ ಗೊತ್ತದ ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ ಅಂತ ನಿನಗ್ ಗೊತ್ತದ. ಆರಿಸಿಕೊಳ್ಳುವಂತ ಆಯ್ಕೆ ನಿನಗ್ ಗೊತ್ತದ, ಯಾವ್ದು ತಪ್ಪದ ಯಾವ್ದು ಸರಿ ಇಲ್ಲ ಅನ್ನೋದು ನಿನಗ್ ಗೊತ್ತದ. ಆದ್ರ ನೀನು ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ವಿವೇಕ ಅನ್ನುವಂಥದ್ದು ಮನುಷ್ಯನಿಗೆ ಮಾತ್ರ ಐತಲ್ಲ, ಯಾವ್ದು ಒಳ್ಳೇದನ್ನ ಆತ್ಬಿಡ್ಬೇಕು, ಯಾವ್ದನ್ನ ಕೆಟ್ಟದ್ದನ್ನ ಬಿಡಬೇಕು. ಯಾಕಂದ್ರೆ ಇಲ್ಲಿ ಪ್ರಯತ್ನದ ಆಧೀನವಾಗಿರುವಂತದ್ದು ಪರಮಾರ್ಥ. ಇದು ಇಲ್ಲಿ ಪ್ರಾರಬ್ಧದ ಆಧೀನವಾಗಿರುವಂತದ್ದು ಸಂಸಾರ. ನೀನ್ ಎಷ್ಟೇ ಮಾಡಿ ಏನಾಗ್ಬೇಕು ಸಂಸಾರದಾಗ ನಾವ್ ಅಲ್ಲಿ ಪ್ರಯತ್ನ ಮಾಡ್ತೀವಿ. ನೀ ಏಟ್ ಪ್ರಯತ್ನ ಮಾಡಿದ್ರು ಆಗಂಗಿಲ್ಲ, ಮತ್ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೂ ಆಗಂಗಿಲ್ಲ, ಮತ್ ಆಗದಾಗ್ತದ ಬಿಡ್ಬೇಕಂದ್ರೆ ಅಂತ ಹಂಗಲ್ಲ. ನೀ ಮಾಡ ಪ್ರಯತ್ನ ಮಾಡ್ಬೇಕು, ಆದ್ರ ಫಲ ಬರುವಂತದ್ದು ಪ್ರಾರಬ್ಧದ ಆಧೀನದಾಗ ಇರ್ತದೆ. ಸಂಸಾರದಾಗ ಏನೇ ಇರ್ಲಿ, ನೀ ಯಾವುದೇ ಮಾಡಿ ಅಲ್ಲಿ
ಪ್ರಾರಬ್ಧ ಅದೇನೇ ಇರ್ತದೆ. ಆದ್ರೆ ಪರಮಾರ್ಥ ನೀ ಪ್ರಯತ್ನ ಪಡ್ಲೇಬೇಕು. ಮತ್ತೆ ಎಲ್ಲದಕ್ಕೆ ನನ್ನ ಪ್ರಾರಬ್ಧ ಅಂತ ಅನ್ಕೊಳ್ತೀನಿ, ಇದು ಕೂತ್ಕೊಂಡೆಲ್ಲ ನಮ್ಗೆ ಸಿಗ್ಲಿರಿ, ಮತ್ತೆ ಗುರುನಾಥ ಮನಸ್ಸು ಮಾಡ್ಲಿರಿ ನಾವ್ ನೋಡ್ತೀವಿ ಅಂತ ಇದಕ್ಕಂದ್ರ ನೀನ್ ಮೂರ್ಖತನ ಮುಂದಿಟ್ಟಂಗ ಆಗ್ತದ. ಆದ್ರ ಎಲ್ಲ ಅದ್ರಾಗೆಲ್ಲ ಪ್ರಯತ್ನ ಮಾಡ್ತೀವಿ, ಇದ್ರ ಪ್ರಯತ್ನ ಮಾಡಂಗಿಲ್ಲ ಅಂತೀಯೇನ? ಅದಕ್ಕ ಪರಮಾರ್ಥ ಹೆಂಗೈತಂದ್ರ ಪ್ರಯತ್ನದ ಆದೇನೆ ಇದು, ಪ್ರಯತ್ನ ಮಾಡ್ಲೇಬೇಕು. ಎಷ್ಟು ಪ್ರಯತ್ನ ಮಾಡ್ತೇವೆ ಅಷ್ಟೇ ನಿನ್ಗೆ ಆಗ್ತದ, ಖಂಡಿತ ಕೈ ಬಿಡಂಗಿಲ್ಲ. ನಾವ್ ಹೇಳ್ತೀವಿ ಭೂಮಿ ತಾಯಿ ಯಾವತ್ತು ಕೈ ಬಿಡಂಗಿಲ್ರಿ ಬಿತ್ತೋರಿಗೆ, ಯಾವತ್ತು ಒಂದೊಂದ್ಸಲ ಕೈ ಹಿಡಿತಾಳ್ರಿ ಅಂತ ಹೇಳ್ತೀವಿ. 1 ವರ್ಷ ಬಿತ್ತ ಬೆಳಿ ಬರಂಗಿಲ್ಲ, ಇನ್ನೊಂದ್ ವರ್ಷ ಬೆಳಿ ಬರ್ತದ, ಆದ್ರೂ ಕೂಡ ಭೂಮಿ ತಾಯಿ ಕೈ ಬಿಡಂಗಿಲ್ರಿ ಅಂತ ಹೇಳ್ತೀವಿಲ್ಲ. ಅದ್ರಾಗ ಈ ಜ್ಞಾನ ತಾಯಿನೂ ಕೈ ಬಿಡಂಗಿಲ್ಲ. ಇದಕ್ಕೆ ಇನ್ನೂ ಜಾಸ್ತಿ ಹೆಚ್ಚೆಚ್ಚಾಗ್ತದೆ. ಎಷ್ಟು ಪ್ರಯತ್ನ ಪಡ್ತಾರೆ ಫಲಗಳು ಅದಾವ. ಇನ್ನು ಅದಕ್ಕೆ 1 ವರ್ಷ ಫಲ ಇರ್ಲಿಕ್ಕಿಲ್ಲ. ಇದಕ್ಕೆ ನೀನ್ 5 ನಿಮಿಷ ಕೇಳು, 10 ನಿಮಿಷ ಕೇಳು, 20 ನಿಮಿಷ ಕೇಳು, ಎಷ್ಟು ಕೇಳ್ತಿ, ಎಷ್ಟು ಸಾಧನೆ ಮಾಡ್ತೀವಿ, ಎಷ್ಟು ಪ್ರಯತ್ನ ಮಾಡ್ತೀವಿ, ಫಲಗಳು ಅದಾವ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಕರಣ ಧರ್ಮಗಳು ಅಂತಂದ್ರ ಇಲ್ಲಿ ಕರಣಗಳು ಅಂತ ಅಂದ್ರು ಕೂಡ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇವು ಕೂಡ ಆತ್ಮನಿಗೆ ಇಲ್ಲ ಅನ್ನುವಂಥದ್ದು. ಯಾಕಂತಂದ್ರ ಈ ರೀತಿ ಆಕೆ ಆತ್ಮನು ಕರಣ ಧರ್ಮಗಳುಳ್ಳವನು ಹೌದು ಅಲ್ಲ ಅನ್ನುವಂಥ ವಿಷಯದಲ್ಲಿ ಸಂಶಯ ಉಳ್ಳಂಥವಳೆ. ಅಂದ್ರ ಈ ಕರ್ಣಗಳು ಧರ್ಮಗಳು ಆತ್ಮನಿಗೆ ಸಂಬಂಧ ಅದಾವೋ ಸಂಬಂಧ ಇಲ್ಲೋ ಅನ್ನುವಂತ ವಿಷಯದಲ್ಲಿ ಸಂಶಯ ಉಳ್ಳಂತ ಮೈತ್ರಿಯೇ ಕೇಳು. ಸಹಜ ಅಲ್ಲ, ಇವೆಲ್ಲ ನಮ್ಗೆ ಗೊತ್ತಿಲ್ಲ. ಫಸ್ಟಿಗೆ ಕುಂತು ಕೇಳಾಗ ಸುಮ್ಮನೆ ಈಗ ಅಲ್ಲಿ ಇಲ್ಲಿ ಕೇಳಿವಂತ ಸ್ವಲ್ಪ ಕಿವಿಗೆ ಬಿದ್ದಿರ್ತಾವ. ಆದ್ರ ಇವ್ ಯಾರಿಗೆ ಅಷ್ಟು ನಾವು ಇದನ್ನ ಪ್ರಯತ್ನ ಪಟ್ಟು ಗುರು ಮುಖಾಂತರ ಕೇಳೋವರಿಗೆ ವಿಚಾರಗಳು ನಮ್ಗೆ ಅರ್ಥ ಆಗೋದೇ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಯಾವ ರೀತಿ ಕರ್ಣಗಳ ಧರ್ಮಗಳು ಕೇಳು, ಮನ ಬುದ್ಧಿ ಚಿತ್ತ ಅಹಂಕಾರಗಳು ಈ ಕರಣಗಳು, ಅಂತಃಕರಣಗಳು ಅಂತ ಕೂಡ ಹೇಳ್ತಾರೆ, ಕರಣಗಳು ಅಂತ ಕೂಡ ಹೇಳ್ತಾರೆ. ಇವು ಈ ಕರಣಗಳಿಗೆ ಸಾಕ್ಷಿಯಾದ ಆತ್ಮನೊಡನೆ ಈ ಎಂದೆಂದು ಸಂಬಂಧ ಇಲ್ಲ. ಇವಕ್ಕೆಲ್ಲ ಸಾಕ್ಷಿಯಾಗಿರುವಂತವನು ಆತ್ಮ ಅದನ್ನು. ಅದಕ್ಕೆ ಯಾಕಂದ್ರ ಕರ್ಣಗಳೇ ಇಲ್ಲದವನಾದ್ರಿಂದ ಕರ್ಣಗಳು ಇಲ್ಲವೇ ಇಲ್ಲ, ಅದಕ್ಕೆ ಯಾವ್ದು ಸಂಬಂಧ ಇಲ್ವಾ ಅಂತ ಕೂಡ ಇಲ್ಲಿ ಮೈತ್ರಾದೇವಿಗೆ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರ. 1ನೇ ನುಡಿಯಲ್ಲಿ ಹೇಳ್ತಾರ, ಮನಸ್ಸಿನ ಧರ್ಮ ಆತ್ಮನಿಗೆ ಐತೇನು? ಕೆಲವು ಸಲ ಮನಸ್ಸೇ ಆತ್ಮ ಅನ್ಕೊಂಡಿರ್ತೀವಿ, ಬುದ್ಧಿ ಆತ್ಮ ಅನ್ಕೊಂಡಿರ್ತೀವಿ, ಏನೇನೋ ಗದ್ದಲಕ್ಕೆ ಬಿದ್ದಿರ್ತೀವಿ. ಎಲ್ಲವನ್ನ ಏನೇನೋ ಬಾಹ್ಯದಲ್ಲಿ ನೋಡಕ್ ಹೋಗ್ತಿದ್ರು, ನೋಡಿದ್ರೆ ಬಾಳ ಚಂದ್ರಿ, ಇದು ಕಂಡಿಡಿದ್ರೆ ಬಾಳ ಚಂದ್ರಿ, ಏನ್ ಕಂಡಿಡಿತೀರಿ ಅಂತಾರ ಮಹಾತ್ಮರು. ಹೊರಗೆ ಬಾಹ್ಯದಲ್ಲಿ ಏನ್ ಕಂಡಿಡ್ತೀಯಪ್ಪ, ಸುಮ್ಮನೆ ಆಯುಷ್ಯ ಕಳ್ಕೊಂಡ್ ಬಿಡ್ತೀವಿ. ಅದಕ್ಕೆ ಮಂಗನ ಕೈಗೆ ಮಾಣಿಕ್ಯದಂತೆ ಹಾಂಗು ಹೀಂಗು ಕಳೆದಿತ್ತಂತೆ, ಕೊನೆಗೆ ಪುರಂದರ ವಿಠಲನ ಸ್ಮರಣೆಯ ಮರೆತು ಕೊನೆಗೆ ಕಷ್ಟಪಡ್ತಾರೆ. ದಾಸರೆಲ್ಲ ಎಚ್ಚರಿಕೆ ಕೊಡ್ತಾರೆ. ಇದು ಸುಮ್ಮನೆ ಹಂಗಿಂಗ್ ಕಳೆದ್ಬಿಟ್ಟು ಆಯುಷ್ಯ ಕಳೆಯೋದಲ್ಲಪ್ಪ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಮನಸ್ಸಿನ ಧರ್ಮ ಆತ್ಮನಿಗೆ ಐತೇನು ಅಂತಂದ್ರ ಇಲ್ಲ, ಮನಸ್ಸು ಕೂಡ ಆತ್ಮನಿಗೆ ಸಂಬಂಧ ಇಲ್ಲ, ಅದು ಧರ್ಮ ಕೂಡ ಆತ್ಮನಿಗಿಲ್ಲ. 1ನೇ ನುಡಿಯಲ್ಲಿ ನೆನಹು ಸಂಕಲ್ಪ ವಿಕಲ್ಪ ವಿಮತಿ ಮುಖ್ಯ ವೆನಿಪವು ಎಲ್ಲವೂ ಆ ಮನೋಗುಣ ವಹಿಸಿ ಮನಿತೆ ಕೇಳು ಇಲ್ಲ ಆತ್ಮನಿಗೆ ಮನೋದೂರನೆಂದೆನ್ನುತ್ತ ಆಗಮದ ವಾಕ್ಯ ವಿಹುದಾಗಿ ನೋಡ್ರಿ. ಅದಕ್ಕೆ ಈಗ ಅದು ಭೂತ ಕಾಲ ಸಂಬಂಧವಾದಂಥದ್ದು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ 3 ರೀತಿಯಲ್ಲಿ ಹೇಳ್ತಾರೆ. ಭೂತಕಾಲ ಅಂದ್ರೆ ಹಿಂದೆ ಹಾಗೆ ಹೋಗಿದಂತ ವಿಚಾರಗಳು, ಇದ್ರ ಸಂಬಂಧ ಸ್ಮರಣೆ ಮಾಡುವಂಥದ್ದು, ಇದು ಹೌದು ಅಲ್ಲ ಅನ್ನುವಂಥದ್ದು. ಹಿಂದಿಂದ ಮತ್ತೆ ಕಂಗಾಯ್ತ್ರಿ ಹಿಂಗಾಯ್ತ್ರಿ, ಅವ್ರ ಕಂಗ್ ಬೈದ್ರಿ, ಇವ್ರು ಹಿಂಗ್ ಬೈದ್ರಿ. ನಮ್ಗೆ ಬಹಳ ಒಳ್ಳೆ ಮಾತುಗಳು ಬಹಳ ನೆನಪಿರಂಗಿಲ್ಲ, ಬಹಳ ಬೈದ ಮಾತುಗಳು ಬಹಳ ನೆನಪಿರ್ತಾವ ನಮ್ಗೆ, ಯಾರಾದ್ರೂ ಅಂದ ಮಾತು. ಅದಕ್ಕೆ ಒಂದು ಸಲ ಇದು ಬಂದಿದೆ ಮೊದಲ ನಾಗ್ಲಿಂಗ್ ತಾತರು ಸಿದ್ಧಾರೂಢರು ಹೋಗಿದ್ರು. ನಾಗ್ಲಿಂಗ್ ತಾತರು ಬಹಳ ಅವ್ರು ಶರಣರು ಸಾದ್ರು, ಅವರು ಬಹಳ ವಿಚಿತ್ರ ಇರ್ತಾರ. ಒಂದೊಂದ್ಸಲ ನಡೆಯುವಾಗ ಬಂದ್ಬಿಟ್ಟಿರ್ತಾರ, ಸ್ವರೂಪ ಒಂದು ಬ್ರಹ್ಮನಿಷ್ಠತ್ವದಲ್ಲೇ ಇದ್ಬಿಟ್ಟಿರ್ತಾರ. ಕೆಲವೊಬ್ಬರು ವರ್ತನೆಗಳು ಬಹಳ ವಿಚಿತ್ರ ಇರ್ತಾವ. ನಾಗ್ಲಿಂಗ ಸ್ವಾಮಿಯವರು ಏನೇನೋ ಅಂದ್ಬಿಡೋರು, ಬೈಯೋರು, ಆ ತರ ಮಾಡೋರು. ಅವ್ರ ಸಿಟ್ಟು ಇರ್ತದಂತಲ್ಲ, ಅವ್ರ ಪ್ರೀತಿ ಇರ್ತದ ಹೊರಗಡೆ. ಆ ರೀತಿಯಾಗಿ ಅಲ್ಲಿ ಏನಾಗ್ತದ, ಇವ್ರು ಏನೋ ಸಪ್ತಾಹ ಹಿಡ್ದಿದ್ರು, ಅಲ್ಲಿಗೆ ಸಿದ್ಧಾರೂಢರು ಹೋಗ್ತಿದ್ರು.
ಕೊನೆ ಮುಗಿಯುವಂತ ಸಂದರ್ಭದಲ್ಲಿ ಯಾವಾಗ್ಲೂ ಈ ನಾಗ್ಲಿಂಗ್ ತಾತವ್ರು ಕರ್ಕೊಂಡು ಹೋಗ್ಬಾರ್ದಂತಿದ್ರು ಸಿದ್ಧರು. ಯಾಕಂದ್ರೆ ಏನನ್ನ ಬಡ 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 ಅಂದ್ ಬಿಡ್ತಾರ ಅವರು, ತಡ ತಡ ಅಂದ್ ಬಿಡ್ತಾರ ಭಕ್ತರಿಗೆ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ತಿದ್ರು. ಕೊನೆಗೆ ಅಂದ್ರೆ ಅಪ್ಪ ನಾನು ಬರ್ತೀನಪ್ಪ ನಿಮ್ ಜೊತೆ ಅಂತ ಅಂತಂದ ಆಯ್ತು ಕರ್ಕೊಂಡು ಹೋದ್ರು. ಫಂಕ್ಷನ್ ನಡ್ಯಾಕ್ ಕುಂತರು. ಇವ್ರೊಂದ್ ಸ್ವಲ್ಪ ಹೇಳ್ಬೇಕನ್ನೋದ್ರಾಗ ಇವ್ರಂದ್ರೆ ನಾ ಒಂದ್ 2 ಮಾತು ಹೇಳ್ತೀನಿ. ಮೊದ್ಲು ಸಿದ್ಧಾರೂಢರು ಪ್ರವಚನ ಎಲ್ಲೋ ಹೇಳಿದ್ರು ಕೆಲವು ವಿಷಯಗಳು, ಯಾಕಂದ್ರೆ ತತ್ವದ ವಿಚಾರಗಳನ್ನೇ ಹೇಳಿದ್ರು, ಎಲ್ಲವನ್ನ ಹೇಳಿದ್ರು. ಎಲ್ಲ ಸವೇಕರು ಎಲ್ಲ ಕೂತ್ಕೊಂಡು ಭಕ್ತರೆಲ್ಲ ಕೂತ್ಕೊಂಡು ಸುಮ್ಮನೆ ಅಂತ ಕುಂತ್ಕೊಂಡು ಕೇಳೋರು. ಯಾಕಂದ್ರೆ ಕೇಳೋರಿಗೆ ಎಷ್ಟು ಇಂಥವ್ ಭಾಳ ಹಿಡಿತೇವೆ ಅನ್ನೋದ್ರ ಇಲ್ಲ, ನಮ್ಮ ಅಪ್ಪ ಹೇಳಕತ್ತಿರಂತ ಕೂತ್ಕೊಂಡು ಕೇಳಕ್ ಬರ್ತಿರ್ತಾರ, ಆದ್ರೆ ವಿಷಯಗಳನ್ನ ತಗೊಳ್ತಾರ ಅನ್ನಂದ್ರ ಅಷ್ಟು ಹೋಗಂಗಿಲ್ಲ, ತಲೆಗೆ ಹೋಗಂಗಿಲ್ಲ ಅವ್ರಿಗೆ. ಬಹಳಷ್ಟು ಜನರಿಗೆ ಎಲ್ಲಿ ಹೋಗ್ತಾವ ವಿಚಾರಗಳು, ಇಂಥ ಜ್ಞಾನದ ವಿಚಾರಗಳು ಹೋಗಂಗಿಲ್ಲ. ಅವಾಗ ಕೆಲವ್ರು ನಿದ್ದೆ ಮಾಡೋರು ಯಾರು, ಆಕಳಿಸೋರು ಯಾರು, ಮನೆ ಕಡೆ ಚಿಂತೆ ಮಾಡೋರು ಯಾರು, ಯಾವಾಗ ಮುಗಿತು ಅಂತ ಟೈಮ್ ನೋಡ್ಕೊಳ್ಳೋರು ಯಾರು, ನಾನಾ ರೀತಿಯಿಂದ ಇರ್ತಾರ. ಹೋಗಿ ಕೂತ್ಕೊಳತಾರ, ಬರೀ ಇವೇ ಶುರು ಆಗ್ತಾವ. ಯಾಕಂದ್ರೆ ಏಕಾಗ್ರ ಭಾವದಿಂದ ಕೇಳುವಂತ ಎಲ್ಲೋ ಒಬ್ರು ಇಬ್ರು ಇರ್ತಾರಷ್ಟೇ. ನಾಗ್ಲಿಂಗವ್ರಿಗೆ ಗೊತ್ತು, ನಾಗ್ಲಿಂಗ ತಾತವ್ರಿಗೆ ಗೊತ್ತು. ಕೂತ್ಕೊಂಡು ಇವೆಲ್ಲ ಹೇಳೋದನ್ನ ಕೇಳಿದ್ರ ಅರ್ಧ ಗಂಟೆ ಕೇಳಿದ ನಂತರ ಅಪ್ಪ ನಾ ಒಂದ್ 2 ಮಾತಾಡ್ತೀನಿಪ್ಪ ಅಂತಂದ್ರು. ನಾಗ್ಲಿಂಗ ಏನಾರ ಮಾತಾಡ್ಬಿಡ್ತಾರ, ತಡ ತಡ ಅಂದ್ಬಿಡ್ತಾನೆ, ಏನ್ ಮಾಡೋದಪ್ಪ ಅಂತ ಸಿದ್ಧಾರೂಢರಿಗೆ ಅನಿಸ್ತಿತ್ತು. ಆದ್ರೂ ಕೂಡ ಇವ್ರಿಗೆ ಕೊಟ್ರು. ಇವ್ರು ಮಾತಾಡಕ್ ಶುರು ಮಾಡಿದ್ರು, ಸಿಕ್ಕಾಪಡೆ ಬೈಯಕ್ಕ ಶುರು ಮಾಡಿಬಿಟ್ರು. ನೀವೇನ್ ಇಲ್ಲಿ ಯಾಕೆ ಬಂದು ಕೂಡ್ತೀರಿ, ಸೋಮಾರಿಗಳೀಗ ಇದ್ಯಾಕೆ ಬಂದು ಕೂತ್ಕೊಂಡಿದ್ರಿ, ಮನ್ಯಾಗ ಅಲ್ಲಿ ಹೊಲ ಮನಿ ಕೆಲಸಗಳು ಬಹಳ ಅದಾವ, ಅವಾರ ಮಾಡಿದ್ರೆ ಕೆಲಸಾರ ಆಗ್ತದೆ, ಇಲ್ಲಿ ಬಂದ್ ಕೇಸಿ ಕೂತ್ಕೊಂಡು ಸುಮ್ನೆ ಕಾಲ ಕಳಿತೀರಿ ಹಂಗಿಂಗಂತ ಸಿಕ್ಕಾಬಿಡ ಅವ್ರ ಬಾಯಿಗೆ ಏನ್ ಬರ್ತದೆ ಹಂಗೆಲ್ಲ ಬೈಯಕ್ ಶುರು ಮಾಡಿದ್ರು. ಅವಾಗ ನಿದ್ದೆ ಮಾಡೋರು, ಆ ಕಡೆ ಯೋಚನೆ ಮಾಡೋರು, ಹಂಗ್ ಮಾಡ್ರಿ ನೋಡಿ ಎಲ್ಲರೂ ನೆಟ್ಟಿಗೆ ಕೂತ್ಕೊಂಡು ಕೇಸಿ ನಾಗಿನ ತಾತರದ್ದು ಮಾತುಗಳು ಬಹಳ ಆಲಿಸ್ತಾ ಇದ್ರು. ಹಿಂಗೆ ಎಚ್ಚರಾಗ್ಬಿಟ್ಟು ಹಿಂಗ್ ಅಂತಾರ ಹಂಗ ಅಂತ ಎಲ್ಲ ಸ್ವಲ್ಪ ಹೇಳಕತ್ತಿರ, ಹಿಂಗ್ ಬೈಯಕತ್ತಿರ ಹಂಗ ಅಂತಂದ್ಗಳನ್ನ. ಅದಕ್ಕೆ ಅಪ್ಪರಿಗೆ ಹೇಳಿದ್ರು ಸಿದ್ಧಾರೂಢರಪ್ಪ, ಬೇಡಪ್ಪ ಹಂಗೆಲ್ಲ ಅನ್ಬೇಡ ಭಕ್ತರಿಗೆ ಹಂಗಿಂಗದ. ಇಲ್ಪ ಅಪ್ಪ ನನ್ನ ಉದ್ದೇಶ ಏನು ಅಪ್ಪರೇ, ನೀವು ಇಷ್ಟು 7 ದಿವಸ ನೀವು ಪ್ರವಚನ ಮಾಡಿದ್ದೀರಿ, ಆದ್ರೆ ಈಗ ಒಂದ್ ಅರ್ಧ ಗಂಟೆಯಿಂದ ಅಷ್ಟೆಲ್ಲ ಪ್ರವಚನ ಮಾಡಿದ್ರಿ. ಯಾರು ನೆನ್ಪಿಟ್ಕೊಂಡ್ರಿ, ಯಾರಿಗ್ ಗೊತ್ತಾಗಿದೆ ಕೇಳ್ರಪ್ಪ ಅಂದ್ರು. ಹೇಳ್ರಪ್ಪ ಅಂತಂದ್ರ ಒಬ್ರಿಗೆ ಹೇಳಕ್ ಬರೋದು, ಹೇಳಕ್ ಬರ್ಲಿಲ್ಲ. ಆಮೇಲೆ ಈಗ ನಾಗ್ಲಿಂಗ ತಾತವ್ರು ಅಂದ್ರಲ್ಲ, ಏನೇನ್ ಅಂದ್ರು ಅಂದ್ರೆ ಎಲ್ರು ದುಗ್ಗು ಎಬ್ಬನಿ ಹಿಂಗಂದ್ರು ಹಂಗಂದ್ರು ಅಂತ ಹೇಳಕ್ ಶುರು ಮಾಡಿದ್ರು. ಹಂಗ ಇಲ್ಲಿ ಏನು ವಿಚಾರ ಅಂತಂದ್ರ, ನಾವು ಯಾರೋ ಬೈದದ್ದನ್ನ ಮಾತ್ರ ಬಹಳ ಚಂದ ಇಟ್ಕೊಳ್ತೀವಿ, ಆದ್ರೆ ಒಳ್ಳೆ ವಿಚಾರಗಳನ್ನ ಬೇಗ ತಲೆಗೆ ಹೋಗ್ಬೇಕಾದ್ರೆ ಅದು ಪುಣ್ಯದ ಫಲಗಳು. ಇಂಥ ಮಹಾತ್ಮರ ವಾಕ್ಯಗಳು ನಮ್ಗ ಇಂಥ ವಾಕ್ಯಗಳು ಕೆಲಸ ಮಾಡ್ಬೇಕು ಅಂತಂದಾಗ ಬಹಳ ಪುಣ್ಯದ ಒಂದು ಕೆಲಸಗಳು. ಹಂಗಾಗಿ ಈ ಮನಸ್ಸು ಏನ್ ಮಾಡ್ತದಪ್ಪ ಅಂತಂದ್ರ, ಭೂತಕಾಲ ಸಂಬಂಧವಾದಂತ ವಸ್ತುನ ಸ್ಮರಣೆ ಮಾಡುವಂಥದ್ದು, ಇದೌದು ಅಲ್ಲೋ ಅನ್ನುವಂಥ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಹಾವಿನಲ್ಲಿ ಮತ್ತ ಹಗ್ಗದಲ್ಲಿ ಹಾವಿನ ಭ್ರಾಂತಿಯನ್ನು ಮಾಡಿದ್ದೀವಿ. ಹೌದಾ, ಹಾವಿನ ಭ್ರಾಂತಿ ಹೋಗ್ಬೇಕಾಗಿತ್ತು ಅಂತಂದ್ರ ನಾವೇನ್ ಮಾಡ್ಬೇಕು, ವಿಚಾರ ಮಾಡ್ಬೇಕಲ್ಲ. ಹೌದು ಅಲ್ಲ, ಇದು ಹಗ್ಗ ಆಗಿ ಹಾವಾಗಿತ್ತಂದ್ರೆ ಹಲ್ಗಾಡ್ತಿತ್ತು, ಬಿದ್ದಲ್ಲೇ ಬಿದ್ದದಂತಂದ್ರೆ ಇದು ಹಾವ ಇರ್ಲಿಕ್ಕಿಲ್ಲ, ಇದು ಹಗ್ಗನೇ ಇರ್ಬೋದು ಅಂತ ನಿರ್ಧಾರಕ್ಕೆ ಬರುವಂಥದ್ದು ಕೆಲವು. ಯಾಕಂದ್ರೆ ಈ ರೀತಿ ಇದು ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಇದು ಹಗ್ಗ ಅಲ್ಲ, ಇದು ಹಾವೇ ಅನ್ನುವಂಥದ್ದು ವಿಪರೀತ ಜ್ಞಾನ, ಅದು ವಿಪರೀತ ಜ್ಞಾನ ಆಗಿರುವಂಥದ್ದು. ಇವು ಎಲ್ಲ ಮನಸ್ಸಿನ ಧರ್ಮಗಳು. ಇವೆಲ್ಲ ತಿಳ್ಕೊಳ್ಳುವಂಥದ್ದು ಮನಸ್ಸಿನ ಇದು ಯಾವುದು ಧರ್ಮಗಳು. ಈ ರೀತಿಯಾಗಿ ಇದು ಆಗಮದಲ್ಲಿರುವಂತ ವಾಕ್ಯ ಕೂಡ ಐತೆ. ಈ ಮನೋಧರ್ಮವು ಆತ್ಮನಿಗೆ ಐತೇನಂತಂದ್ರೆ ಮನೋಧರ್ಮ ಕೂಡ ಆತ್ಮನಿಗೆ ಇಲ್ಲ. ಯಥೋ ವಾಚೋ ನಿವರ್ತತೆ ಅಪ್ರಾಪ್ಯ ಮನಸಾ ಅಂತ ಹೇಳ್ತಾರೆ. ಯಾಕಂದ್ರ ಇಲ್ಲಿ ಕೂಡ ಆಗಮದ ವಾಕ್ಯ ಆತರ ಯಾವ ರೀತಿ ಅಂತಂದ್ರ, ಈ ಆಗಮದಲ್ಲಿರುವಂತ ವಾಕ್ಯ ಕೂಡ ಈ ರೀತಿಯಾಗಿರುವಂಥದ್ದು ಸಂಕಲ್ಪ ವಿಕಲ್ಪಕ್ಕೆ ಒಳಗಾಗಿರುವಂಥದ್ದು. ಅದಕ್ಕೆ ಈ ಮನೋಧರ್ಮವು ಕೂಡ ಆತ್ಮನಿಗೆ ಇಲ್ಲ. ಮನಸ್ಸನ್ನು ಯಾಕಂತಂದ್ರೆ ಇದನ್ನ ಅರಿಯುವಂಥದ್ದು ಸಾಕ್ಷಿ ರೂಪವಾಗಿರುವಂಥದ್ದು ನಿಮ್ಮ ಸ್ವರೂಪ ಐತಪ್ಪ ಅಂತ ಹೇಳ್ತಾರೆ. ಮನಸ್ಸನ್ನ ಕೂಡ ನೀನೇ ಅರ್ಥಗೊಳ್ತೀನಿ. ಅದಕ್ಕೆ ಮನಸ್ಸಿಗೆ ಕೂಡ ಇದು ಹೆಂಗದನ್ನ ಮನಸ್ಸನ್ನ ಅರಿಯುವಂತ ಸಾಕ್ಷಿ ಸ್ವರೂಪವಾಗಿರುವಂಥದ್ದು ನೀನ್ ಬೇರೆನೇ ಇದೆ. ಇದು ಕೂಡ ಇದು ಆತ್ಮನಿಗೆ ಸಂಬಂಧ ಇಲ್ಲ, ಮನಸ್ಸು ಕೂಡ ಆತ್ಮನಿಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳಿ, ಮತ್ತೆ ಬುದ್ಧಿ ಆತ್ಮನಿಗೆ ಸಂಬಂಧ ಐತೇನೋ ನಮ್ಮೊಳಗಡೆ ಅಂತ ಒಂದು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಬಹಳ ಅದ್ಭುತವಾದಂತ ವಿಚಾರಗಳು ಅದಾವ. ಹಂಗಾಗಿ ನಾವು ನಾಳೆ ಒಂದು 2ನೇ ನುಡಿಯಿಂದ ಹಿಡ್ಕೊಂಡು ನಾಳೆ ಮಾತಾಡೋಣ. 1-2 ಮಾತು ಗುರುಗಳು ಕರ್ಪಿಸಿ ಹರವು.